ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ ಬಿಎಂಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ಇಎನ್ಟಿ, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, ಎಸಿ ಅಂಡ್ ನಾನ್ ಎಸಿ, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ. ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ. ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ. ಡಿಜಿಟಲ್ ಎಕ್ಸ್ರೇ. ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್. ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ,
ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬರ ಪರಿಹಾರ ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ 3 ತಿಂಗಳು ವಿಳಂಬ ಮಾಡಿದೆ ಎನ್ನುವ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಸುಳ್ಳು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ನೀಡಿದರು. ಕಲಬುರಗಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ 236 ತಾಲೂಕುಗಳ ಪೈಕಿ 223 ತಾಲೂಕುಗಳನ್ನು ಬರಪೀಡಿತ ಹಾಗೂ 223 ತಾಲೂಕುಗಳ ಪೈಕಿ 196 ತಾಲೂಕುಗಳನ್ನು ತೀವ್ರ ಬರ ಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಿಸಿ ಕೇಂದ್ರಕ್ಕೆ ಸೆಪ್ಟೆಂಬರ್ 22, 2023 ಎಂದು ವರದಿ ಸಲ್ಲಿಸಿತು. ನಂತರ 10 ಸದಸ್ಯರ ಕೇಂದ್ರದ ತಂಡ ಅಕ್ಟೋಬರ್ 5 ಹಾಗೂ 9ರಂದು ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಅಧ್ಯಯನ ನಡೆಸಿತು. ಆ ನಂತರ ರಾಜ್ಯದ ಮತ್ತೆ 21 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿ ಹೆಚ್ಚುವರಿ ಮನವಿಯನ್ನು ಅಕ್ಟೋಬರ್ 9ರಂದು ಕೇಂದ್ರಕ್ಕೆ ಸಲ್ಲಿಸಲಾಗಿತ್ತು. ಬರ ಮ್ಯಾನ್ಯುವಲ್ ನಿಯಮಾವಳಿಗಳ ಪ್ರಕಾರ ಮುಂಗಾರು ಹಂಗಾಮಿನಲ್ಲಿನ ಬರದ ವರದಿಯನ್ನು ಅಕ್ಟೋಬರ್ 31 ಹಾಗೂ ಹಿಂಗಾರಿನ ಬರದ ವರದಿಯನ್ನು ಮಾರ್ಚ್ 31ರ ಒಳಗಾಗಿ ಸಲ್ಲಿಸಬೇಕು. ರಾಜ್ಯ ಸರ್ಕಾರ ಮುಂಗಾರಿನ ಬರದ ವರದಿಯನ್ನು ಸೆಪ್ಟೆಂಬರ್ 22ಕ್ಕೆ ಹಾಗೂ ಹೆಚ್ಚುವರಿ ಮನವಿಯನ್ನು ಅಕ್ಟೋಬರ್ 9ಕ್ಕೆ ಸಲ್ಲಿಸಿದ್ದು, ನಿಯಮಾವಳಿ ನಿಗದಿಪಡಿಸಿದ ದಿನಾಂಕದ ಒಳಗಾಗಿ ಸಲ್ಲಿಸಬೇಕಾಗಿದೆ. ಆದರೂ ಕೂಡ ಕೇಂದ್ರದ ಗೃಹ ಸಚಿವರು ಮನವಿಯನ್ನು ವಿಳಂಬವಾಗಿ ಸಲ್ಲಿಸಲಾಗಿದೆ ಎಂದು ಸುಳ್ಳು ಹೇಳಿದ್ದಾರೆ ಎಂದರು. ನಿನ್ನೆ ನಮ್ಮ ಕರ್ನಾಟಕಕ್ಕೆ ನಮ್ಮ ರಾಷ್ಟ್ರದ ಗೊಬೆಲ್ಸ್ ಬಂದಿದ್ದರು. ಸುಳ್ಳಿನ ಸರ್ದಾರ, ಮಿನಿಸ್ಟರ್ ಆಫ್ ಮಿಸ್ಇನ್ಫಾರ್ಮೇಷನ್ ಶ್ರೀ ಅಮಿತ್ ಶಾ ಅವರು ನಮ್ಮ ರಾಜ್ಯಕ್ಕೆ ಬಂದರು. ಬಂದು ಏನು ಹೇಳೋದ್ರು? ಹಲವಾರು ವಿಷಯ ಹೇಳಿದ್ರು. ಆದರೆ ಪ್ರಮುಖವಾದಂಥ ವಿಷಯ ಯಾವುದು? ಔಟ್ರೈಟ್ ಮಿಸ್ಇನ್ಫಾರ್ಮೇಷನ್ ಇದೆ, ಔಟ್ರೈಟ್ ಫೇಕ್ ನ್ಯೂಸ್ ಇದೆ, ಔಟ್ರೈಟ್ ಸುಳ್ಳಿದೆ. ಕರ್ನಾಟಕ ರಾಜ್ಯದಿಂದ ಬರ ಪರಿಹಾರಕ್ಕೆ ಯಾವುದೇ ರೀತಿಯಾದಂಥ ಮೆಮೊರಾಂಡಮ್ ಇರ್ಬೋದು, ಬೇಡಿಕೆ ಇರ್ಬೋದು, ನಮ್ಮ ಹತ್ರ ಸರಿಯಾದ ಸಮಯದಲ್ಲಿ ಬಂದಿಲ್ಲ. 3 ತಿಂಗಳು ವಿಳಂಬ ಆಗಿ ಬಂದಿದೆ. ಅದಕ್ಕೆ ನಾವು ಇವಾಗ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅವರು ಘಂಟಾಘೋಷವಾಗಿ ಸಾವಿರಾರು ಜನರ ಮುಂದೆ ಸುಳ್ಳನ್ನಾಡಿದ್ದಾರೆ. ನಾಚಿಕೆ ಬರಬೇಕು. ಒಂದು ರಾಷ್ಟ್ರದ ಗೃಹ ಸಚಿವರಾಗಿ, NDRFನ ಅಧ್ಯಕ್ಷರಾಗಿ ಯಾರು ಬರ ಪರಿಹಾರ ಕೊಡಬೇಕಾಗಿದೆ ಆ ವ್ಯಕ್ತಿ ಕರ್ನಾಟಕಕ್ಕೆ ಬಂದು ರಾಜ್ಯ ಸರ್ಕಾರದ ವಿರುದ್ಧ ಸುಳ್ಳನ್ನು ಹೇಳ್ತಾರೆ. ಹೌದಪ್ಪ, ನಿಜ ಹೇಳಿದ್ರೆ ನಾವು ಒಪ್ಕೋತಾ ಇದ್ವಿ. ಇಂಥ ಸುಳ್ಳು ಬಹುಶಃ ಗೊಬೆಲ್ಸ್ ಆದಮೇಲೆ ಯಾರನ್ನ ಹೇಳ್ಬೋದು ಅಂದರೆ ಇವರೇ. ನಿರ್ವಹಣೆಗೆ ನಾವು ಮಾಡಿದ್ದೀವಿ. ನೀವೇನು ಮಾಡಿದ್ದೀರ? 33.5 ಲಕ್ಷ ರೈತರಿಗೆ ಈಗಾಗಲೇ 2,000 ರೂಪಾಯಿ ಕೊಟ್ಟಿದ್ದೀವಿ. PD ಅಕೌಂಟ್ನಲ್ಲಿ ಇಲ್ಲಿ 850 ಕೋಟಿ ರೂಪಾಯಿ ಇದೆ. ಮತ್ತು ನಿಮ್ಮ ಕುಡಿಯೋ ನೀರಿಗೆ 200 ಕೋಟಿ ರೂಪಾಯಿ ಸಪ್ರೇಟಾಗಿ ಇಟ್ಟಿದ್ದೀವಿ. ಪೈಪ್ಲೈನಿಗಳಿಗೆ ತೊಂದರೆ ಇಲ್ಲ, ಬೋರ್ವೆಲ್ ಫ್ಲಶಿಂಗಿಗೆ ತೊಂದರೆ ಇಲ್ಲ, ಹೊಸ ಬೋರ್ವೆಲ್ ಕೊರಿಲಿಕ್ಕೆ ತೊಂದರೆ ಇಲ್ಲ, ಹೊಸ ಪ್ರಯೋಗಗಳನ್ನು ನಾವು ಮಾಡ್ತಾ ಇದ್ದೀವಿ. ನೀವೇನು ಮಾಡ್ತಾ ಇದ್ದೀರಿ? ಎಲ್ಲ ಜವಾಬ್ದಾರಿ ಬರೀ ನಮ್ದು. ನೀವೇನು ಬರೇ ಹೋಗಿ ಅಲ್ಲಿ ಯಾರು ಹೋರಾಟಗಾರ ಇರ್ತಾರೆ ಅವ್ರಿಗೆ BP ಚೆಕ್ ಮಾಡೋಕ್ಕೆ ಇರೋದು ನೀವೆಲ್ಲರೂ MP ಗಳು. 25-26 ಜನ ಇದ್ದೀರಲ್ಲ, ಏನು ಮಾಡಿದ್ರಿ? 26 ಜನ MP ಗಳು
ಫೈನಾನ್ಸ್ ಮಿನಿಸ್ಟರ್ ಕೂಡ ಕರ್ನಾಟಕದಿಂದನೇ ಆಯ್ಕೆ ಆದವರು. ಯಾಕೇನೂ ಮಾಡಿಲ್ಲ? ಏನಿದೆ ನಿಮ್ಮ ಕಾಂಟ್ರಿಬ್ಯೂಷನ್, ಏನಿದೆ ಕರ್ನಾಟಕಕ್ಕೆ? ಹೋಗಿ ದೇಶ ಆರ್ಗನೈಸ್ ಮಾಡಿರೋ ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೆ ಪುರ್ಸೊತ್ತಿದೆ ಅಮಿತ್ ಶಾ ಅವರಿಗೆ. ಆದರೆ ಬರ ನಿರ್ವಹಣೆಗೆ ಹೈ ಲೆವೆಲ್ ಕಮಿಟಿ ಏನು ಹೈ ಲೆವೆಲ್ ಕಮಿಟಿ ಇದು ಮೀಟಿಂಗ್ ತೊಗೊಳಕ್ಕೆ ಇಲ್ವಾ ಪುರ್ಸೊತ್ತಿ ಇವರಿಗೆ? ಏನು ಅಷ್ಟಂತ ಏನು ಇದಕ್ಕಿಂತ ಏನು ದೊಡ್ಡ ಕೆಲಸ ಇದೆ ಹೇಳಿ ಬರ ನಿರ್ವಹಣೆಗಿಂತ? ನಮ್ಮ ರಾಜ್ಯದಲ್ಲಿ 50 ವರ್ಷ ಕೇಳಲಾರ್ದಂಥ ಬರ ಇದೆ, ರಾಷ್ಟ್ರಾದ್ಯಂತ ಬರ ಇದೆ. ಅದು ಸ್ವತಃ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರೇ ಒಪ್ಕೊತಾರೆ. ಆದರೂ ಕೂಡ ನೀವು HLC ಕಮಿಟಿ ಮೀಟಿಂಗ್ ಮಾಡಿಲ್ಲ. ಯಾಕೆ ಇಲ್ಲಿ ಬಂದು ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೀರಾ? ಇವತ್ತು ನೀವು ಉತ್ತರ ಕೊಡಬೇಕಾಗುತ್ತೆ. ಬರೇ ಕನ್ನಡಿಗರಿಗಲ್ಲ, ಇಡೀ ರಾಷ್ಟ್ರಕ್ಕೆ ಉತ್ತರ ಕೊಡಬೇಕಾಗುತ್ತೆ ಯಾಕೆ ಮೀಟಿಂಗ್ ಮಾಡಿಲ್ಲ ಅಂತ. ದಯವಿಟ್ಟು ನಾನು ಅಮಿತ್ ಶಾ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನಿಮ್ಮ ಆದ್ಯತೆಗಳನ್ನು ಏನಿದೆ ಪ್ರಯಾರಿಟೈಸ್ ಮಾಡ್ಕೊಳ್ಳಿ ದಯವಿಟ್ಟು. ನೀವೆಷ್ಟು ಆಸಕ್ತಿ CBI, IT, ED ಇವರಿಗೆಲ್ಲರಿಗೂ ಚೂ ಬಿಡ್ತಿರಲ್ಲ ಆಪೋಸಿಷನಿಗೆ, ಅಷ್ಟು ಅರ್ಧ ಆಸಕ್ತಿ ಬರ ನಿರ್ವಹಣೆಗೆ ತೋರಿಸ್ಬಿಡಿ ಸರ್, ಸಾಕು. ಮಾತೆತ್ತರೆ ಆಪೋಸಿಷನಿಗೆ IT, ED ಎದುರಿಸ್ತಾರೆ. ಇಲ್ಲೆಲ್ಲ ಬಂದು ನಿನ್ನೆ ಸ್ಪೀಚ್ ಕೇಳಿರ್ಬೋದು, ಪರಿವಾರವಾದ ಆ್ಯಂಡ್ ಭ್ರಷ್ಟಾಚಾರ ಅಂತೆ. ಪಕ್ಕದಲ್ಲಿ ಯಾರು ಕೂತಾರ? ಯಡಿಯೂರಪ್ಪ ಅವರು. ಈ ಕಡೆ ಯಾರು ಕೂತಾರ? ವಿಜೇಂದ್ರ ಅವರು. ಪರಿವಾರವಾದಂಥ ಇಬ್ರಿಗೂ ಕೂಡಿಸ್ಕೊಂಡು ಹೇಳ್ತಾರ. ಭ್ರಷ್ಟಾಚಾರ ಅಂದ್ಬಿಟ್ಟು ಯಾರಿಗೆ ಇಳಿಸಿದ್ರು, ಭ್ರಷ್ಟಾಚಾರ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರ ಬಗ್ಗೆ ಹೇಳ್ತಾರೆ. ಈಗ 1 ವರ್ಷ ಆಗಿಲ್ಲ ಸ್ವಾಮಿ, ನಿಮ್ಮ ಸರ್ಕಾರ 40% ಕಮಿಷನ್ ಸರ್ಕಾರ ಅಂತ ಜನರು ತೀರ್ಪು ಕೊಟ್ಟು ಇಲ್ಲಿ ಬಂದು ಭ್ರಷ್ಟಾಚಾರದ ಪಾಠ ಹೇಳ್ತೀರಾ ನಮಗೆ? ಇಲ್ಲಿ ಬಂದು ಪರಿವಾರವಾದದ ಪಾಠ ಹೇಳ್ತೀರಾ ನಮಗೆ? ದೇಶ ಎಲ್ಲ ಯಾವ ದೊಡ್ಡ ಇದು ರಂಜಿ ಟ್ರೋಫಿ ಆಡಿದಾನೆ? ಬೇರೆಯವರೆಲ್ಲ ಯಾರ್ಯಾರು ದೊಡ್ಡ ಇದು ಮಾಡಿದ್ದಾರೆ ಹೇಳಿ ನೋಡೋಣ. ಇಲ್ಲಿ ಬಂದು ಕನ್ನಡಿಗರಿಗೆ ಮೋಸ ಮಾಡಿ ಕನ್ನಡಿಗರ ಬಗ್ಗೆನೇ ಅಪಪ್ರಚಾರ ಮಾಡ್ತೀರಾ ತಾವು? ಹೇಳಿ ಇವತ್ತು ಏನು ಮಾಡಿದ್ದೀರಾ ಅಂತ ಹೇಳಿ. ಇವತ್ತು ನೀವು ಬರೇ CBI, IT, ED ಇಟ್ಕೊಂಡಿದ್ದಕ್ಕೆ ಚಾಣಕ್ಯ ಅಷ್ಟೇ, ತೆಗೆದುಬಿಟ್ರೆ ನಿಮ್ದು ಏನಿಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ನೀವು ಕೇಳಿದ್ರಿ ಮೊನ್ನೆ ಚಾಣಕ್ಯ ಅವ್ರು ಬರ್ತಾ ಇದ್ದಾರೆ. ಚಾಣಕ್ಯರ CBI, IT ನನಗೂ ಕೊಡ್ರಿ, ನಾನು ಚಾಣಕ್ಯ ಆಗ್ತೀನಿ. ED ನನ್ನ ಕೈಲೂ ಕೊಡಿ, ಅವ್ರಿಗಿಂತ ದೊಡ್ಡ ಚಾಣಕ್ಯ ಆಗಿ ತೋರಿಸ್ತೀನಿ ನಾನು. ಏನರ ಅವರ ರಣತಂತ್ರದಿಂದಾನೇ ಇವತ್ತು ನಮಗೆ 136 ಸೀಟ್ ಬಂದಿದ್ದು, ಗೊತ್ತಿರಲಿ. ಅವ್ರ ರಣತಂತ್ರದಿಂದಾನೇ ಇವತ್ತು ಅಕೌಂಟ್ ಓಪನ್ ಆಗಿಲ್ಲ ತಮಿಳ್ನಾಡುವಿನಲ್ಲಿ, ತೆಲಂಗಾಣನಲ್ಲಿ, ಆಂಧ್ರ ಪ್ರದೇಶನಲ್ಲಿ, ಮಹಾರಾಷ್ಟ್ರದಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಮ್ಯಾಂಡೇಟ್. ಅದು ಸರ್ಕಾರ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿತ್ತು. ಇವತ್ತು ಯಾಕೆ HLC ಮೀಟಿಂಗ್ ಮಾಡಿಲ್ಲ ಅಂತ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಬೇಕು. ಆಮೇಲೆ ವಿಶೇಷವಾಗಿ ಏಪ್ರಿಲ್ 5ರಂದು ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯುತ್ಸವದ ನಿಮಿತ್ತ ಭವ್ಯ ಮೆರವಣಿಗೆ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯುತ್ಸವ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಪ್ರಿಲ್ 5ರಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ನಿಮಿತ್ತವಾಗಿ ಭವ್ಯ ಮೆರವಣಿಗೆಯು ಬೆಳಗ್ಗೆ 10:30 ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಬಾಬೂಜಿರವರ ಪುತ್ಥಳಿಯವರೆಗೆ ಮೆರವಣಿಗೆ ನಡೆಸಲಾಗುವುದು. ಈ ಮೆರವಣಿಗೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಹಿಳೆಯರು, ಕುಂಭಮೇಳ ಹಲಿಗೆ ತಂಡಗಳು, ಡೊಳ್ಳು ತಂಡಗಳು, ಮಹಿಳಾ ಹಲಿಗೆ ತಂಡಗಳು ಹಾಗೂ ವಿವಿಧ ಕಲಾ ತಂಡಗಳು ಭಾಗವಹಿಸಲಿದ್ದು, ಇನ್ನು ಮಧ್ಯಾಹ್ನ 12:30 ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಎಂದು ತಿಳಿಸಿದರು. ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವರಾಮ್ ಅವರ ಜಯಂತ್ಯುತ್ಸವ ಅಂಗವಾಗಿ ದಿನಾಂಕ 5/4/2024 ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಸುಮಾರು ಬೆಳಗ್ಗೆ 10:30 ಭವ್ಯ ಮೆರವಣಿಗೆಯೊಂದಿಗೆ, ಆ ಭವ್ಯ ಮೆರವಣಿಗೆಯಲ್ಲಿ ವಿವಿಧ 500 ಮಹಿಳೆಯರ ಕುಂಭಮೇಳ ಮತ್ತು ವಿವಿಧ ಡೊಳ್ಳು ತಂಡಗಳು ಮತ್ತು ಹಲಿಗೆ ತಂಡಗಳು ಮತ್ತು ಮಹಿಳಾ ಹಲಿಗೆ ತಂಡಗಳು ದೊಂದಿಗೆ ಭವ್ಯ ಮೆರವಣಿಗೆ ಮುಖಾಂತರ ಡಾಕ್ಟರ್ ಬಾಬು ಜಗಜೀವರಾಮ್ ಪುತ್ಥಳಿಯವರಿಗೆ ಮೆರವಣಿಗೆ ಬಂದು ಅಲ್ಲಿ ಬಹಿರಂಗ ಸಭೆ ನಡೆಸಲಾಗುವುದು. ಬಹಿರಂಗ ಸಭೆಯಲ್ಲಿ ಸಾನ್ನಿಧ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಾರಗಂಗಾಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುಲ್ಪುಲ್ಮಟ್ಟು ಮತ್ತು ಮಲಿಕೇಳದ ಸೈಯದ್ ಸಾ ಮುಸ್ತಫ್ ಖಾದ್ರಿ ಅವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಕಾರ್ಯಕ್ರಮ ಉದ್ಘಾಟನೆ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಮುನಿಸ್ವಾಮಿ ದೇಶಿಕೇಂದ್ರ ಜ್ಯೋತಿ ಸ್ವಾಮೀಜಿಗಳು ಮತ್ತು ಜ್ಯೋತಿ ಬೆಳಸೂರು ಶ್ರೀಮತಿ ಚಂದ್ರಿಕಾ ಪರಮೇಶ್ವರ್ ಆದಿಜಂಬವ
ಪರಮೇಶ್ವರ್ ಮತ್ತು ಆದಿಜಾಂಬ ಮಹಾಸಂಸ್ಥಾನ ಮಠ ಕೊಡಹಳ್ಳಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಭಾವಚಿತ್ರ ಮಾಲಾಪ್ರಾಣಿ ಶ್ಯಾಮ್ ನಾಟಿಕರ್ ಸಮದ ಹಿರಿಯ ಮುಖಂಡರು, ವಿಶೇಷ ಉಪನ್ಯಾಸಕರು ಆರ್.ಕೆ. ಹುಡ್ಗಿಯವರು, ಹಿರಿಯ ಸಾಹಿತಿಗಳು ಮತ್ತು ಗಾಯಕರು, ಮಾದಿಗರ ಕೋಗಿಲೆ ಆಕಾಶ್ ಮುನ್ಗೋಳಿ, ಕಲಬುರಗಿ ಅಧ್ಯಕ್ಷತೆ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾದ ರಮೇಶ್ ವಾಡ್ಯಕ್ ಅವರು ವಹಿಸಲಿದ್ದಾರೆ. ಅದರಂತೆ ಹಿರಿಯ ಮುಖಂಡರು ಮತ್ತು ವಿವಿಧ ಹೋರಾಟಗಳು, ಸರ್ಕಾರಿ ಅರೆ ಸರ್ಕಾರಿ ನೌಕರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಮತ್ತು ಎಲ್ಲ ಬಡಾವಣೆಯ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತು ಬಾಬೂಜಿಯವರ ಅಭಿಮಾನಿಗಳು ಮತ್ತು ಸಮಾಜ ಚಿಂತಕರು ಮತ್ತು ಈಗಾಗಲೇ ಎಲ್ಲ ಜಯಂತ್ಯೋತ್ಸವ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ಮಾಡ್ತಕ್ಕಂಥದ್ದು ಮತ್ತು ಅದೇ ರೀತಿ ನಮ್ಮ ಜಯಂತ್ಯೋತ್ಸವಕ್ಕೆ ಸಹಕಾರ ನೀಡ್ತಕ್ಕಂಥ ಹವಾ ಮಲ್ಲಿನತವರು ಕೂಡ ಒಳ್ಳೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮ ಜಿಲ್ಲಾ ಜಯಂತ್ಯೋತ್ಸವದ ಪರವಾಗಿ ಮತ್ತು ಸಮಾಜದ ಪರವಾಗಿ ಅಭಿನಂದನೆಗಳು ಹೇಳುವುದರ ಮುಖಾಂತರ ಈಗಾಗಲೇ ಈ ಜಯಂತ್ಯೋತ್ಸವ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮದಲ್ಲಿ ವಿಚಾರವಂತರು, ಬುದ್ಧಿವಂತರು, ಹೋರಾಟಗಾರರು, ಸಮಾಜ ಚಿಂತಕರು, ಬಾಬೂಜಿ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಅದೇ ರೀತಿ ಎಲ್ಲ ಬಡಾವಣೆ ಯುವಕರಲ್ಲಿ ನಾನು ಮನವಿ ಮಾಡಿಕೊಳ್ತಿದ್ದೀನಿ. ಚುನಾವಣೆ ನಿಮಿತ್ತ ಚುನಾವಣೆ ಇರುವುದರಿಂದ ಎಲ್ಲರೂ ನೀವು ತಮ್ಮ ಬಡಾವಣೆಯಿಂದ ಸುಮಾರು ಸಾಯಂಕಾಲ 4 ಗಂಟೆಗೆ ಮೆರವಣಿಗೆ ಪ್ರಾರಂಭ ಮಾಡಿ 8 ಗಂಟೆವರೆಗೆ ಎಲ್ಲ ಮೆರವಣಿಗೆ ಮುಕ್ತಾಯಗೊಳಿಸಬೇಕು. ಲೋಕಸಭಾ ಚುನಾವಣೆ ನಿಮಿತ್ತ ಹಮ್ಮಿಕೊಂಡಿದ್ದ ಬಿಜೆಪಿ ಮುಖಂಡರ ಸಭೆಯಲ್ಲಿ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಅವರು ಆಡಿರುವ ಮಾತುಗಳು ಖಂಡನೀಯವಾಗಿವೆ ಎಂದು ದಲಿತ ಮುಖಂಡ ಅರ್ಜುನ್ ಭದ್ರೆ ಖಂಡಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯ ನಿಮಿತ್ತ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಬಿಜೆಪಿಯ ಪ್ರಮುಖರ ಸಭೆಯಲ್ಲಿ ಮಾಜಿ ಶಾಸಕರಾದ ಮಾಲಿಕಯ್ಯ ಗುತ್ತೇದಾರ್ ಅವರು ತಮ್ಮ ವಯಸ್ಸಿಗೆ ತಕ್ಕಂತೆ ಮಾತನಾಡಬೇಕಿತ್ತು. ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಖುಷಿ ಪಡಿಸಲು ಅಸಭ್ಯದ ಮಾತುಗಳನ್ನು ಆಡಿದ್ದಾರೆ. ಖರ್ಗೆ ಅವರನ್ನು ಉದ್ದೇಶಿಸಿ ಹುಲಿಯನ್ನು ಸೋಲಿಸಿದ್ದೇವೆ, ಇಲಿಯನ್ನು ಸೋಲಿಸುವುದು ಕಷ್ಟವೇನಿಲ್ಲ ಎಂದು ಮಾತನಾಡಿದ್ದಾರೆ. ಮಾಲಿಕಯ್ಯ ಗುತ್ತೇದಾರ್ ಅವರೇ ಖರ್ಗೆ ಹುಲಿ ಅಲ್ಲ, ಅವರು ಬಿಜೆಪಿ ಪಾಲಿಗೆ ಸಿಂಹ ಇದ್ದ ಹಾಗೆ. ಅವರನ್ನು ಆರ್ಎಸ್ಎಸ್ ಕುತಂತ್ರ ಮತ್ತು ಕುಟಿಲತೆಯಿಂದ ಸೋಲಿಸಿದ್ದಾಗಿದೆ ಹೊರತು ನಿಮ್ಮಂತವರಿಂದ ಸೋಲಿಸಲು ಆಗುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ನಗರದಲ್ಲಿ ದಕ್ಷಿಣ ಮತಕ್ಷೇತ್ರದ ಬಿಜೆಪಿಯ ಪ್ರಮುಖರ ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಲಿಕಯ್ಯ ಗುತ್ತೇದಾರ್ ಅವರು ತಮ್ಮ ವಯಸ್ಸಿಗೆ ತಕ್ಕಂಗೆ ಮಾತನಾಡಬೇಕಾಗಿತ್ತು. ಆದರೆ ಉಡಾಫೆಯಿಂದ ಕಲಬುರಗಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾನ್ಯ ರಾಧಾಕೃಷ್ಣರವರನ್ನು ಕುರಿತು ನಾವು ಹುಲಿಯನ್ನು ಸೋಲಿಸಿದ್ದೇವೆ, ಇಲಿಯನ್ನು ಸೋಲಿಸಲು ನಮಗೇನು ಕಷ್ಟ ಏನಲ್ಲ ಅಂತಕ್ಕಂಥದ್ದು ಉಡಾಫೆಯ ಮಾತುಗಳನ್ನು ಆಡಿರ್ತಕ್ಕಂಥದ್ದು ಅದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸಬೇಕಾಗುತ್ತದೆ. ಮಾಲಿಕನವರಿಗೆ ನಾವು ಏನು ಹೇಳಬೇಕಂತಂದರೆ, ಮಾನ್ಯ ಖರ್ಗೆ ಅವರು ಹುಲಿ ಅಲ್ಲ, ನಿಮ್ಮ ಬಿ ಜೆ ಪಿ ಪಾಲಿಗೆ ಮತ್ತು ಮೋದಿಯವರಿಗೆ ಅವರು ಸಿಂಹ ಇದ್ದ ಹಾಗೆ. ಆ ಸಿಂಹದ ಗರ್ಜನೆಗೆ ಇವತ್ತು ಪಾರ್ಲಿಮೆಂಟಲ್ಲಿ ಉತ್ತರ ಕೊಡದೆ ಪಲಾಯನಗೈಯುತ್ತಿರುವ ಮೋದಿಯವರ ಕುತಂತ್ರ ಮತ್ತು RSSನ ಕುಟಿಲತೆಯಿಂದ ಇವತ್ತು ಮಾನ್ಯ ಖರ್ಗೆ ಅವರ ಸೋಲಾಗಿರ್ಬೋದು. ವಿನಾ ನಿಮ್ಮಂಥ ಜಿರ್ಲೆಗಳಿಂದ ಮಾನ್ಯ ಖರ್ಗೆ ಅವರ ಸೋಲಾಗಿಲ್ಲ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಇವತ್ತು ನೀವು ಯಾವ ಹುಲಿಗಳಿಂದ ಮತ್ತು ಯಾವ ಇಲಿಗಳಿಂದ ಸೋತಿದ್ದೀರಿ? 2 ಸಲ ಸೋತಿದ್ದೀರಲ್ಲ ನೀವು ಅದು ನಿಮ್ಮ ಸೋದರನಿಂದಲೇ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿರ್ತಕ್ಕಂಥವ್ರು. ನಿಮಗೆ ಇಲ್ಲಿ ಯಾವ ರೀತಿ ಮಾತನಾಡಲಿಕ್ಕೆ ನೈತಿಕತೆ ಇದೆ? ನೀವು ಇಲ್ಲಿ ಕಲಬುರಗಿ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ BJP ಅಭ್ಯರ್ಥಿಯಾಗಿರ್ತಕ್ಕಂಥ ಜಾಧವ್ ಅವರ ಖುಷಿ ಪಡುವ ಸಲುವಾಗಿ ಈ ಮಾತುಗಳನ್ನು ಆಡುತ್ತಿದ್ದರೆ ಅನ್ನೋದೇನಪ್ಪ ಅಂದರೆ ಮೇಲ್ನೋಟಿಗೆ ಗೊತ್ತಾಗ್ತದೆ. ಇವತ್ತು ನೀವು ಮತ್ತು ಜಾಧವ್ ಅವರು ಇಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಹೇಳಿ ನೀವು ಹೇಳಿದಿರಿ. ಆದರೆ ಜಾಧವ್ ಅವರು ಏನು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು, ತಮ್ಮ ಅವಧಿಯಲ್ಲಿ ಏನು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಇಡೀ ಈ ಲೋಕಸಭಾ ಕ್ಷೇತ್ರಕ್ಕೆ ಗೊತ್ತು. ನೀವೇನಾದರೂ ಚರ್ಚೆ ಮಾಡಬೇಕಾದ್ರೆ ಇವತ್ತು ನಿಮ್ಮ ಮೋದಿ ಸರ್ಕಾರದ BJP ಪಕ್ಷದ ಏನು 15 ಯೋಜನೆಗಳಿವೆ, ಉಜ್ವಲದಿಂದ ಅಗ್ನಿಪಥದವರೆಗೆ, ಆ ಯೋಜನೆಗಳ ಲಾಭ ಯಾರಿಗಾಗಿದೆ, ಯೋಜನೆಗಳಿಗೆ ಖರ್ಚೆಟ್ಟಾಗಿದೆ, ಆ ಯೋಜನೆಗಳದ್ದು ಸ್ವಲ್ಪ ಆದರೂ ನಿಮಗೆ ಜ್ಞಾನ ಇದ್ದರೆ
ನಿಮಗೇನಪ್ಪ ಅಂತಂದ್ರೆ ನಾವು ಆಹ್ವಾನ ಮಾಡ್ತೇವೆ. ಸ್ಥಳ ಕೂಡ ಚಿಂಚೋಳಿ ತಾಲೂಕಿನ ಗಡಿಭಾಗ ಮೀರಿಯಾಡನ ಚೆಕ್ಪೋಸ್ಟ್ಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಫೌಜಿಯಾ ತನ್ನರು ಮತ್ತು ಕಲಬುರಗಿ ಪೊಲೀಸ್ ವರಿಷ್ಠಾಧಿಕಾರಿ ಅಕ್ಷಯ್ ಕುಮಾರ್ ಹಾಕೆ ಅವರು ದಾಖಲೆಗಳನ್ನು ಪರಿಶೀಲನೆ ಮಾಡಿದರು. ಜಿಲ್ಲಾಧಿಕಾರಿ ಫೌಜಿಯಾ ತನ್ನರು ಅವರು ಖುದ್ದಾಗಿ ಬಸ್ ಮತ್ತು ಲಾರಿ ಇನ್ನಿತರೆ ವಾಹನಗಳನ್ನು ತಪಾಸಣೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚೆಕ್ಪೋಸ್ಟ್ ಮುಖಾಂತರ ಹಾದು ಹೋಗುವ ಎಲ್ಲಾ ವಾಹನಗಳನ್ನು ಕಡ್ಡಾಯವಾಗಿ ತಪಾಸಣೆ ಮಾಡಲೇಬೇಕು ಎಂದು ತಿಳಿಸಿದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಿಂಚೋಳಿ ತಾಲೂಕಿನ ಮೀರಿಯಾನ್ ಚೆಕ್ಪೋಸ್ಟ್ಗೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಯಾವುದೇ ರೀತಿಯ ಅಕ್ರಮ ನಡೆಯದಂತೆ ಚೆಕ್ಪೋಸ್ಟ್ಗಳಲ್ಲಿ ತಪಾಸಣೆ ಚುರುಕುಗೊಳಿಸಲಾಗಿದೆ. ಮಹಾರಾಷ್ಟ್ರ ಹಾಗೂ ತೆಲಂಗಾಣದಿಂದ ಬರುವ ಎಲ್ಲಾ ವಾಹನ ತಪಾಸಣೆ ಮಾಡುವಂತೆ ಚೆಕ್ಪೋಸ್ಟ್ ಸಿಬ್ಬಂದಿಗೆ ಸೂಚಿಸಿದರು. ಹೋಗಚ್ಚ ಮುಂದೆ ಹಿಂದೆ ಗಾಡಿ ಆಗ್ಬಿಡ್ರಿ ಬರ್ಕೋ. ರಿಜಿಸ್ಟರ್ ಮೇಂಟೈನ್ ಮಾಡ್ತೀನಿ, ಏನಾದರೂ ಒಂದು ಮಾಡಬೇಕಲ್ವಾ? ಆಯಿತು. ಮತ್ತು ಇವರು ಇಬ್ಬರು ಪೊಲೀಸ್ ಸೈನ್ಸ್ ಇಬ್ಬರು ಇದ್ದೀರಾ? ಪೊಲೀಸರು ಹಾಕಿಲ್ಲ. ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತನ್ನರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಅಕ್ಷಯ್ ಹಾಕೆ, ಸೇಡಂ ಎಸಿ ಹರ್ಷಪ್ಪ ಪೂಜಾರಿ, ತಹಸೀಲ್ದಾರ್ ಮಲ್ಲಿಕಾರ್ಜುನ ಅರಕೇರಿ, ಡಿವೈಎಸ್ಪಿ ಸಂಗಮನಾಥ್ ಹಿರೇಮಠ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ತಮಗೆ ಹಿನ್ನಡೆಯಾಗುವ ಭಯವನ್ನು ಸಿಎಂ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ ಎಂದು ಹಾವೇರಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಟೀಕಿಸಿದರು. ಹಾವೇರಿ ಜಿಲ್ಲೆಯ ಹಿರೇಕೆರೆ ತಾಲೂಕಿನ ಮಡಲೂರಿನಲ್ಲಿ ಮಾತನಾಡಿದ ಅವರು, ಈ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಗುವ ಕುರಿತು ತಮಗೆ ಭದ್ರತೆಯಾಗುತ್ತಿದೆ ಎಂಬುದು ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ದುಸ್ಥಿತಿ ಚಿತ್ರ ಅವರ ಮಾತುಗಳಲ್ಲಿ ಸ್ಪಷ್ಟವಾಗುತ್ತಿವೆ ಎಂದರು. ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ನೀಡದೆ ಅಮಿತ್ ಶಾ ಚುನಾವಣಾ ಪ್ರಚಾರಕ್ಕೆ ಬರುವ ಯಾವ ನೈತಿಕತೆ ಇದೆ ಎಂಬ ಕಾಂಗ್ರೆಸ್ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಬೊಮ್ಮಾಯಿ, ಕೇಂದ್ರದಿಂದ ಈಗಾಗಲೇ ಎನ್ಡಿಆರ್ಎಫ್ 2 ಹಂತದ ಪರಿಹಾರವನ್ನು ಕೇಂದ್ರ ಬಿಡುಗಡೆ ಮಾಡಿದೆ. ಕೇಂದ್ರ ಬಿಡುಗಡೆ ಮಾಡಿರುವ 680 ಕೋಟಿ ರೂಪಾಯಿಯಲ್ಲಿ ಅವರು ರೈತರಿಗೆ 2,000 ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ದುಡ್ಡು ತೆಗೆದುಕೊಂಡು ನಮ್ಮ ದುಡ್ಡು ಎಂದು ರೈತರಿಗೆ ನೀಡಿ ಈ ದುಡ್ಡು ನಮ್ಮದು ಎನ್ನುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಮಿತ್ ಶಾ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಇದೆ ಎಂದು ಬಸವರಾಜ ಬೊಮ್ಮಾಯಿ ಕಿಡಿಕಾರಿದರು. ಕಾಂಗ್ರೆಸ್ನವರು ಸ್ಪರ್ಧಿಸುತ್ತಿರುವುದೇ 200 ಕ್ಷೇತ್ರಗಳಲ್ಲಿ. ಅವರು ನಮ್ಮ ಗೆಲುವಿನ ಕ್ಷೇತ್ರದ ಬಗ್ಗೆ ಏನ್ ಹೇಳುತ್ತೆ? ಬಿಜೆಪಿ 400ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದು ಪ್ರಧಾನಿ ನರೇಂದ್ರ ಮೋದಿ ಅಭೂತಪೂರ್ವ ಜಯ ಸಾಧಿಸಿ ಮತ್ತೆ ಪ್ರಧಾನಿಯಾಗಲಿದ್ದಾರೆ ಎಂದು ಬೊಮ್ಮಾಯಿ ವಿಶ್ವಾಸ ವ್ಯಕ್ತಪಡಿಸಿದರು. ಈಗಾಗಲೇ 2 ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಪ್ರಕಟಣೆ ಆಗ್ತಾರೆ. ಬರುವಂಥ ಲೋಕಸಭಾ ಫಲಿತಾಂಶ ಚಿತ್ರ ಸ್ಪಷ್ಟ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ವರ್ಣಾ ಕ್ಷೇತ್ರದಲ್ಲಿ 60,000 ಮತಗಳು ಕೊಡಬೇಕು, ನಾನು ಮುಂದುವರಿಬೇಕಾದ್ರೆ ಅಂತ ಮಾತನಾಡಿದ ನೋಡಿದರೆ ಎಲ್ಲೋ ಅವರಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಹಿನ್ನಡೆ ಆಗ್ತದೆ ಅವ್ರ ಪಕ್ಷಕ್ಕೆ ಅನ್ನುವಂಥ ಭಯ ಇದೆ. ಹಿನ್ನಡೆ ಆದರೆ ಅವ್ರಿಗೆ ಅಭದ್ರತೆ ನನಗೂ ಕೂಡ ಆಗುತ್ತೆ ಅನ್ನುವಂಥದ್ದನ್ನು ವ್ಯಕ್ತಪಡಿಸಿದ್ದಾರೆ. ಇದು ಒಟ್ಟಾರೆ ಕಾಂಗ್ರೆಸ್ಸಿನ ಒಂದು ದುಸ್ಥಿತಿಯ ಒಂದು ಸ್ಪಷ್ಟವಾದಂಥ ಚಿತ್ರ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿದೆ.
ಪೊಲೀಸರು ಮತ್ತು ಕರ್ನಾಟಕ ಕಮಿಷನ್ ಕನ್ನಡಿಗರ ಓಟನ್ನು ಕೇಳಿದ್ರು ನೈತಿಕತೆ ಇಲ್ಲ ಅನ್ನೋದು ಸಿದ್ಧಾಂತ ಬರಗಾಲದ ಯಾವುದೇ ಒಂದು ನಯಾ ಪ್ರಚಾರ ನೋಡ್ರಿ. ಈಗಾಗಲೇ 2 ಕಂತು NDRF ಬಿಡುಗಡೆ ಮಾಡಿದ್ದಾರೆ, 680 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಅದನ್ನೇ ಇವರು ರೈತರಿಗೆ ಕೊಟ್ಟಿರುವಂಥದ್ದು. ಇವತ್ತಿನ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಕೇಂದ್ರ ಸರ್ಕಾರದ NDRF ದುಡ್ಡು. ಕೇಂದ್ರ ಸರ್ಕಾರ ದುಡ್ಡು ತಗೊಂಡು ಕೊಟ್ಟು ತಮ್ಮದಂತ ಹೇಳ್ಕೊಳ್ಳುವಂಥ ಮುಖ್ಯಮಂತ್ರಿಗಳಿಗೆ ಅಮಿತ್ ಶಾ ಬಗ್ಗೆ ಮಾತನಾಡುವಂಥ ಯಾವ ನೈತಿಕತೆ ಇದೆ? ಹೇಳ್ತೀನಿ, ಅವ್ರು ಕಂಟೆಸ್ಟ್ ಮಾಡದೆ 200, ಅವ್ರ ಲೆಕ್ಕ ಹೇಳಿ 400ಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆದ್ದು ದಾಖಲೆಯ ಪ್ರಮಾಣದ ರಿಸಲ್ಟ್ ಈ ಬಾರಿ ಸಿಗ್ತದೆ. ಮತ್ತೆ ನರೇಂದ್ರ ಮೋದಿ ಅವರು ದೊಡ್ಡ ಪ್ರಮಾಣದ ಒಂದು ಬಹುಮತದಿಂದ ಪ್ರಧಾನಮಂತ್ರಿ ಆಗ್ತಾರೆ. ಸರ್, ಈಶ್ವರಪ್ಪನವರು ಅಮಿತ್ ಶಾ ಹೇಳಿಲ್ಲ ಇಲ್ಲ, ಈಗ ಅವರು ತೀರ್ಮಾನ ಮಾಡಿದ್ದಾರೆ. ಜನ ಮುಂದಿನ ತೀರ್ಮಾನ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಮಾಹಿತಿ ತಿಳ್ಕೊಂಡು ಬಿಜೆಪಿ ಜೊತೆ ಸೇರ್ಕೊಳ್ಳೋ ಮೂಲಕ ಕುಮಾರಸ್ವಾಮಿ ಮತ್ತು ದೇವೇಗೌಡ ಸತ್ತಂತಾರೆ. ಕೆಲವು ಕುಮಾರಸ್ವಾಮಿ ಅವ್ರಿಗೆ ಉತ್ತರ ಕೊಡ್ತಾರೆ. ಒಂದು ಹೇಳ್ತೀನಿ, ರಾಜಕಾರಣದಲ್ಲಿ ಯಾವುದೇ ರಾಜಕಾರಣಿ ಇರಲಿ, ರಾಜಕೀಯ ನಾಯಕಲಿ, ರಾಜಕೀಯ ಪಕ್ಷ ಇರಲಿ. ಚಿತ್ತಾಪುರ ಪಟ್ಟಣದ ಮಹದೇವಮ್ಮ ಬಿ ಪಾಟೀಲ್ ಮೆಮೋರಿಯಲ್ CBSE ಶಾಲೆ ಮತ್ತು ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನ 14ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ಸಿವಿಲ್ ನ್ಯಾಯಾಧೀಶ ಸಂತೋಷ ಪಲ್ಲದವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಶಿಕ್ಷಣದಿಂದಲೇ ಎಲ್ಲವೂ ಸಾಧ್ಯವಿದೆ, ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಸಂತೋಷ್ ಕುಮಾರ್ ದೈವಜ್ಞ, ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ನಾಗೇರೆಡ್ಡಿ ಪಾಟೀಲ್ ಕರ್ದಾಳ್, ಪತ್ರಕರ್ತ ಡಾಕ್ಟರ್ ಶಿವರಂಜನ್ ಸತ್ಯನ್ಪೇಟ್, ಶಹಬಾದ್ನ ಅಂಜುಮನ್ PU ಕಾಲೇಜ್ನ ಪ್ರಾಚಾರ್ಯರಾದ ಪ್ರೊಫೆಸರ್ ಪೀರ್ ಪಾಷಾ, ಅಣ್ಣಾರಾವ್ ಮಾಡ್ಬೋಳ್ ಸೇರಿದಂತೆ ವಿದ್ಯಾರ್ಥಿಗಳು, ಪಾಲಕರು ಇದ್ದರು. MD ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ. ವಚನ ಹೇಳುತ್ತದಲ್ಲ, ನಿನಗೆ ಸಿರಿ ಸಂಪತ್ತು ಅಂದ್ರೆ ಯಾವುದಲ್ಲ, ಶಿಕ್ಷಣ ಒಂದೇ. ಅದನ್ನೇ ಬಸವಣ್ಣವ್ರು ಹೇಳ್ತಾರ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಪುರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಮನದ ಕೇಡು ನೋಡಯ್ಯ ಅನ್ನುವಂಥ. ನಾವೆಲ್ಲ ಇವತ್ತು ಮಕ್ಕಳಿಗೆ ಏನು ಎಜುಕೇಶನ್ ಕೊಡ್ತಿದ್ವಿ ಅಂದ್ರೆ, ನೀನು ಶಾಲೆಗೆ ಫಸ್ಟ್ ಬಾ, ನೀನು ಕ್ಲಾಸಿಗೆ ಫಸ್ಟ್ ಬಾ, ನೀನು ರ್ಯಾಂಕ್ ಬಾ, ನೀನು ಡಾಕ್ಟರ್ ಆಗು, ನೀನು ಇಂಜಿನಿಯರ್ ಆಗು, ಇಷ್ಟೆಲ್ಲ ಹೇಳಕತ್ತೀವಿ. ಆದರೆ ನಾವು ಯಾರು ಪಾಲಕರು ಸೇರಿದಂತೆ, ಶಿಕ್ಷಕರು ಸೇರಿದಂತೆ ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣ ಕೊಡುವುದರ ಕಡೆಗೆ ಗಮನನೇ ಕೊಡ್ತಾ ಇಲ್ಲ. ಆದ್ರೆ ಮೌಲ್ಯಯುತ ಶಿಕ್ಷಣ ಬೇಕು. ಅದಕ್ಕೆ ಚಿಂಚೋಳಿ ಪಟ್ಟಣದ ಚಂದಾಪುರದ ಪಟೇಲ್ ಕಾಲೋನಿಯ ಮದರ್ಸಾದಲ್ಲಿ ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಇಫ್ತಿಯಾರ್ ಕೂಟ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಸ್ಲಿಂ ಸಮಾಜದ ಮುಖಂಡರಾದ ಕ್ಯಾಂಬಾರಿ ಮಾತನಾಡಿ, ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಇಫ್ತಿಯಾರ್ ಕೂಟ ಹಮ್ಮಿಕೊಂಡಿದ್ದು ಬಹಳ ಸಂತೋಷದ ವಿಷಯವಾಗಿದೆ. ಇಂತಹ ಕಾರ್ಯಕ್ರಮದಿಂದ ಹಿಂದೂ ಮುಸ್ಲಿಂ ಬಾಂಧವರ ಏಕತೆಯನ್ನು ಒಗ್ಗಟ್ಟುಗೊಳಿಸುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದ ಮಲ್ಲಿಕಾರ್ಜುನ ಬುಶೆಟ್ಟಿ ಮಾತನಾಡಿದರು. ಯಾಕಂದ್ರೆ ನಮ್ಮ ಸಂಜು ಅವರು ಬಹಳ ಸೌಹಾರ್ದತವಾಗಿ ಎಲ್ಲರೂ ಇವತ್ತು ಆತ್ಮೀಯತೆಯಾಗಿ ಇರಬೇಕು, ಅಂದರೆ ಇವತ್ತು ಸಾಮರಸ್ಯ ಇವತ್ತು ಮೂಡಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ಆಭಾರಿಯಾಗಿರುತ್ತೇನೆ. ಮತ್ತು ಇವರು ವಿಚಾರಕ್ಕೆ ಆಗಮಿಸಿದಂಥ ತಾಲೂಕಾ TOT ಸಾಹೇಬರೇ ಮತ್ತು ಎಲ್ಲ ಮುಸ್ಲಿಂ ಹಿರಿಯರೇ, ಅದು ಇವತ್ತು ನಮ್ಮಲ್ಲಿ ಇವತ್ತು ನಮ್ಮ ಭಾಗದಾಗ ಅವಶ್ಯಕತೆ ಇದೆ ಇಂಥ ಸೌಹಾರ್ದ ಕಾರ್ಯಕ್ರಮಗಳು. ಇದೇ ರೀತಿ ನಾವೆಲ್ಲ ಅಣ್ತಂದ್ರೆ ಇವತ್ತು ನಾವು ಊರಲ್ಲಿ ಬೆಳೆಯೋಣ ಅಂತ ಹೇಳಿ इफ्तार पार्टी मैं मुबारकबाद देता हूँ हमारे वैश्य समाज के अध्यक्ष को और उनके संघ को, पूरा समाज को। तो हर ऐसे मौके पर न सिर्फ रमजान बल्कि कौन सा भी चिंचोली में छोटा मोटा कौन सा भी कार्यक्रम हो, उसमें भागी आकर हम सबको एक जगह बिठाने का काम संजू पाटिल सभी लोग कर रहे हैं। उनको भगवान से प्रार्थना करता हूँ कि अल्लाह हमारे लोगों को दूर करते हुए, हमारी नियत को देखते हुए
हम सबको भाई भाई के साथ रहने की कोशिश है। आने वाले दिनों में चिंचोली एक मॉडल मादरी चिंचोली होके क्योंकि हिंदू भाई यहाँ पर भाई भाई होते था पहले से भी हमेशा रहेंगे। इफ्तार पूरे का वही मकसद है, इफ्तार बैठने का वही मकसद है। अल्लाह ताला हमको वही देखा जाता है कि हमको भूखे मारने का मकसद नहीं। अल्लाह को हमारी नीयत क्या है? बुराई को रोकना। हर चीज़ बुराई को रोकने के लिए रोजा है। रोजे का मतलब ये रुक जाना, हर बुरे काम से रुकने का काम है। इसीलिए हर हम आने वाले 11 महीनों में, एक महीना मिलाकर आगे साल के 11 महीनों में हर बुरे काम से रुकेंगे। वो कर पूरा कार्यक्रम सबको सलाम आदाब नमस्ते बोलते हुए आज का वीर सेवा समाज तालुका अध्यक्ष की तरफ से इफ्तार समाज की तरफ से इफ्तार कूटा रखा गया है। मैं हमारे मुस्लिम कमेटी की तरफ से आपको धन्यवाद बोलता हूं कि ये एक ऐसी मिसाल है दो कम्युनिटी को जोड़ने की है। जब दो कम्युनिटी जुड़ जाते हैं तो हमारा देश आगे बढ़ता है। आज देश को जरूरत है ऐसे इफ्तार पार्टी देना और उन्हें हमको अपने फंक्शनों में बुलाना। ये जो इस वक्त इफ्तार का जो मकसद क्या है बोले तो ईश्वर को राजी करने का है। रोजा रख के लोगों को बताने का नहीं है, रोजा भूखा रख के अपना ये करने का नहीं, सिर्फ ईश्वर को राजी करना। ईश्वर कब राजी होते हैं बोले तो पूरे दुनिया के अंदर देश के अंदर सब मिलजुल के रहे तो ईश्वर भी राजी होते। तो ऐसे फंक्शन कभी भी ಕಾರ್ಯಕ್ರಮದಲ್ಲಿ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೊಹಮ್ಮದ್ ಗಫರ್, ವೀರಶೈವ ಲಿಂಗಾಯತ ಸಮಾಜದ ತಾಲೂಕಾ ಅಧ್ಯಕ್ಷ ಸಂಜೀವ್ ಕುಮಾರ್ ಪಾಟೀಲ್, ತಾಲೂಕಾ ವೀರಶೈವ ಸಮಾಜದ ಪ್ರಧಾನ ಕಾರ್ಯದರ್ಶಿ ವೀರೇಶ ದೇಸಾಯಿ ಚಿಮ್ಮೈದ್ಲಾಯಿ, ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಮುಖಂಡರಾದ ರೇವಣಸಿದ್ದ ದಾದಾಪುರ್ ಸೇರಿದಂತೆ ಕಮಿಟಿಯ ಸದಸ್ಯರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಚಿತ್ತಾಪುರ ಪಟ್ಟಣದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆಯಾಗುತ್ತಿದ್ದು, ಹೀಗಾಗಿ ಸಾರ್ವಜನಿಕರು ಜಾಗೃತಿ ವಹಿಸಬೇಕು ಎಂದು ಪುರಸಭೆ ಮುಖ್ಯಾಧಿಕಾರಿ ಸಂಜೀವ್ ಮಾಂಗ್ ಮನವಿ ಮಾಡಿದರು. ಚಿತ್ತಾಪುರ ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾರ್ವಜನಿಕರು ನೀರು, ಮಜ್ಜಿಗೆ, ಎಳೆನೀರು, ಹಣ್ಣಿನ ರಸ, ನೀರಿನ ಅಂಶ ಹೆಚ್ಚಿರುವ ತರಕಾರಿ ಸೇವನೆ ಮಾಡಬೇಕು ಎಂದರು. ಆರೋಗ್ಯಕರ ಟಿಪ್ಸ್ಗಳನ್ನು ಅನುಸರಿಸಿ ಸಾರ್ವಜನಿಕರು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ನಾನು ಚಿತ್ತಾಪುರ ಪುರಸಭೆಯ ಮುಖ್ಯಾಧಿಕಾರಿಯಾದ ಸಂಜೀವ್ ಆರ್ ಮಾನ್ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಜಿಲ್ಲೆಯಲ್ಲಿ ತಾಪಮಾನ ತೀವ್ರ ಏರಿಕೆಯಾಗಿರುವುದರಿಂದ ಹವಾಮಾನ ಇಲಾಖೆ ಈಗಾಗಲೇ ಮುನ್ನೆಚ್ಚರಿಕೆ ನೀಡಿದೆ. ಅದರಂತೆ ಆರೋಗ್ಯ ಇಲಾಖೆ ಮಾರ್ಗಸೂಚಿಯಂತೆ ಹೆಚ್ಚು ನೀರು, ಮಜ್ಜಿಗೆ ಅಥವಾ ಎಳನೀರು, ಹಣ್ಣಿನ ರಸ ಸೇವನೆ ಮಾಡುವುದು ಒಳ್ಳೆಯದು ಮತ್ತು ನೀರಿನ ಅಂಶ ಹೆಚ್ಚಾಗಿರುವ ತರಕಾರಿ, ಹಣ್ಣುಗಳನ್ನು ಸೇವಿಸುವುದು ಉತ್ತಮ. ಸಡಿಲವಾದ ತೆಳುವಾದ ಹತ್ತಿಯ ಬಟ್ಟೆಯ ಗಾಳಿಯಾಡುವ ಪಾದರಕ್ಷೆ ಧರಿಸಿ ಹೊರಗೆ ತಿರುಗಾಡಬೇಕಾದಲ್ಲಿ ಕಣ್ಣಿಗೆ ಕಪ್ಪು ಕನ್ನಡಕ, ತಲೆಗೆ ಟೋಪಿ ಅಥವಾ ಟವೆಲ್, ಛತ್ರಿ ಅಥವಾ ಸ್ಕಾರ್ಫನ್ನು ಬಳಸಬೇಕು. ಅದರಂತೆ ರೇಡಿಯೋ, ದೂರದರ್ಶನ ಅಥವಾ ದಿನಪತ್ರಿಕೆಗಳಲ್ಲಿ ಮೂಲಕ ಸ್ಥಳೀಯ ಹವಾಮಾನದ ಮಾಹಿತಿಯನ್ನು ಪಡೆದು ಅದರಂತೆ ದೈನಂದಿನ ಚಟುವಟಿಕೆಗಳನ್ನು ರೂಪಿಸಿಕೊಳ್ಳಬೇಕೆಂದು ಈ ಮೇಲಿನಂತೆ ಹೆಲ್ತ್ ಟಿಪ್ಸ್ಗಳನ್ನು ಅನುಸರಿಸಿ ಸಾರ್ವಜನಿಕರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ಸಾರ್ವಜನಿಕರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಕಲಬುರಗಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗುತ್ತಿದ್ದು, ಚಿಕ್ಕ ಮಕ್ಕಳಿಗೆ ಜ್ವರ, ವಾಂತಿ, ಭೇದಿ ಆಗುವ ಲಕ್ಷಣಗಳು ಹೆಚ್ಚಾಗುತ್ತಿದ್ದು, ಆದ ಕಾರಣ ಪಾಲಕರು ಲಕ್ಷ್ಯ ವಹಿಸಬೇಕು ಎಂದು ಕಲಬುರಗಿ ಜಿಲ್ಲೆಯ ಸುಜಿನಿ ತಾಯಿ ಮತ್ತು ಶಿಶುವಿನ ಆರೈಕೆಯ ಖ್ಯಾತ ವೈದ್ಯ ಡಾಕ್ಟರ್ ಸುಚಿತಾ ರೆಡ್ಡಿ ಅವರು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುಚಿತಾ ರೆಡ್ಡಿ ಅಂತ, ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್, ಸುಜಿನಿ ಮದರ್ ಅಂಡ್ ಚೈಲ್ಡ್ ಕೇರ್ ಹಾಸ್ಪಿಟಲ್, ಅಪೋಸಿಟ್ ಬಿಗ್ ಬಜಾರ್. ಸೊ ಇವತ್ತು ಸ್ವಲ್ಪ ಏನ್ ಮಾಹಿತಿ ಕೊಡ್ಬೇಕಂತ ಇದೀನಿ ಅಂದ್ರೆ, ಗುಲ್ಬರ್ಗದಲ್ಲಿ ಬಿಸಿಲಿನ ತಾಪಮಾನ ತುಂಬಾ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ 40 to 43 ಡಿಗ್ರೀಸ್ ತಲುಪಿದೆ. ಸೊ ಇದರಿಂದ ಚಿಕ್ಕ ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಏನ್ ಪ್ರಾಬ್ಲಮ್ ನಾವು ಅನುಭವಿಸ್ತಾ ಇದೀವಿ ಅಂದ್ರೆ ಡಿಹೈಡ್ರೇಷನ್ ಅಂತ ಅಂತಾರೆ. ಸೊ ಈ ಬಿಸಿಲಿನಿಂದ ಮಕ್ಕಳಿಗೆ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ಡಿಹೈಡ್ರೇಷನ್ ಇಂದ ಫೀವರ್ ಆಗೋದು ಚಾನ್ಸಸ್ ತುಂಬಾ ಇದೆ. ಸೊ ಈ ತರ ಮಕ್ಕಳಿಗೆ ನಾವು ಈ ಡಿಹೈಡ್ರೇಷನ್ ಪ್ರಿವೆಂಟ್ ಮಾಡ್ಬೇಕಾದ್ರೆ ನಿಮ್ಮ ಮನೇಲಿ ಏನ್ ಮಾಡ್ಬೇಕು ಅಂತಂದ್ರೆ, ಎಡಿಕ್ವೇಟ್ ಆಗಿ ಹೈಡ್ರೇಷನ್ ಮೇಂಟೈನ್ ಮಾಡ್ಬೇಕು. ಅಂದ್ರೆ ಚಿಕ್ಕ ಮಕ್ಕಳಿಗೆ ಯಾವಾಗಲೂ ನೀರು ಕುಡಿಸ್ತಾ ಇರಬೇಕು. ಎವ್ರಿ ಸೆಕೆಂಡ್ ಅವರ್ಲಿ ಇರ್ಬೋದು, ಥರ್ಡ್ ಅವರ್ಲಿ ಇರ್ಬೋದು. ಬಿಸಿಲಿರೋದ್ರಿಂದ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಂಡ್ ನಾರ್ಮಲ್ ರಿಕ್ವೈರ್ಮೆಂಟ್ ಅಂದ್ರೆ ನಿಮ್ಗೆ ಡೈಲಿ ರಿಕ್ವೈರ್ಮೆಂಟ್ ನೀರು ಏನ್ ಬೇಕಾಗಿರುತ್ತೆ ಅದಕ್ಕಿಂತ ಜಾಸ್ತಿ ಬೇಕಾಗಿರುತ್ತೆ ಈ ಸಮ್ಮರ್ಸ್ ಅಲ್ಲಿ. ಸೊ ಅದಕ್ಕೆ ಎಡಿಕ್ವೇಟ್ ಆಗಿ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು. ಮತ್ತು ಇನ್ನೊಂದೇನಂದ್ರೆ, ಯೂಶಲಿ ತುಂಬಾ ಬಿಸಿಲಿದ್ದಾಗ ಚಿಕ್ಕ ಮಕ್ಕಳು ಹೊರಗಡೆ ಆಟ ಆಡೋದಿರ್ಬೋದು. ಈಗ ಆಲ್ರೆಡಿ ಸಮ್ಮರ್ ಹಾಲಿಡೇಸ್ ಬಂದಿದೆ. ಸೊ ಯೂಶಲಿ ಮಕ್ಕಳಿಗೆ ಸ್ಕೂಲಿಗೆ ಹೋಗೋದಿರೋದಿಲ್ಲ. ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಚಿಕ್ಕ ಮಕ್ಕಳು ಜಾಸ್ತಿ ಆಟ ಆಡ್ತಾರೆ ಹೊರಗಡೆ. ಸೊ ಯೂಶಲಿ ನಾವು ಅದನ್ನ ಬಿಸಿಲಲ್ಲಿ ಆಟ ಆಡೋದು ಅವಾಯ್ಡ್ ಮಾಡ್ಬೇಕು. ಇಂಡೋರ್ ಗೇಮ್ಸ್ ಆಗಿರ್ಬೋದು, ಇಂಡೋರ್ ಗೇಮ್ಸ್ ಆಟ ಆಡಬೇಕು. ಅದನ್ನ ಔಟ್ಡೋರ್ ಗೇಮ್ಸ್ ಬಿಟ್ಬಿಟ್ಟು
ಬಿಟ್ಬಿಟ್ಟು ಇಂಡೋರಲ್ಲೇ ಜಾಸ್ತಿ ಪ್ರಿವೆಂಟ್ ಮಾಡಬೇಕು. ಯೂಶಲಿ 11 to 5 ತುಂಬ ಜಾಸ್ತಿನೇ ಬಿಸಿಲಿದೆ, ಆಲ್ಮೋಸ್ಟ್ 40 to 40 ನಂದಾಗೆ 40 to 43 ಡಿಗ್ರಿ ಸೆಲ್ಸಿಯಸ್ ಇದೆ. ಇದರಿಂದ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಜಾಸ್ತಿ. ಸಿಂಪ್ಟಮ್ಸ್ ಏನಿರ್ತದೆ? ಸಿಂಪ್ಟಮ್ಸ್ ಯೂಶಲಿ ಡಿಹೈಡ್ರೇಷನ್ ಏನಂದ್ರೆ ಮಕ್ಕಳು ತುಂಬಾ ಸುಸ್ತಾಗಿರ್ತಾರೆ, ಅಂದ್ರೆ ನಾರ್ಮಲ್ ಆಕ್ಟಿವಿಟಿ ಹೆಂಗ ಇರುತ್ತೆ ಆ ತರ ಮಕ್ಕಳು ಇರಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಡಿಹೈಡ್ರೇಷನ್ ಇಂದ ವಾಟರ್ ಲಾಸಸ್ ಇನ್ ದ ಫಾರ್ಮ್ ಆಫ್ ಲೋ ಸ್ಟೂಲ್ಸ್ ಆಗಿರ್ಬೋದು, ವಾಮಿಟಿಂಗ್ ಆಗ್ಬೋದು. ಸೊ ಈ ತರ ಎಲ್ಲ ಇರುತ್ತೆ. ಈ ತರ ಏನಾದ್ರು ಅನಿಸ್ತು ಅಂದ್ರೆ ನಿಮಗೆ ನಿಯರೆಸ್ಟ್ ಹಾಸ್ಪಿಟಲ್ ಯಾವ್ದು ಅನ್ಸುತ್ತೆ ಇಮಿಡಿಯೇಟ್ಲಿ ಕರ್ಕೊಂಡ್ ಬರಬೇಕು. ಯಾಕಂದ್ರೆ ಡಿಹೈಡ್ರೇಷನ್ ಪ್ರೊಲಾಂಗ್ ಆದ್ರೆ ಸೊ ನಮಗೆ ಆದ್ಮೇಲೆ ಅದರದೇ ಆದಂತ ಕಾನ್ಸಿಕ್ವೆನ್ಸಸ್ ಇದೆ. BP ಲೋ ಆಗುತ್ತೆ, ಈ ತರ ಎಲ್ಲ ಆಗುತ್ತೆ ಮಕ್ಕಳಲ್ಲೂ ಕೂಡ. ಹುಟ್ಟಿದ ಮಕ್ಕಳಿಗೆ ಸರ್, ಹುಟ್ಟಿದ ಮಕ್ಕಳಿಗೆ ಇನ್ನೊಂದೇನಂದ್ರೆ ಹುಟ್ಟಿದ ಮಕ್ಕಳಿಗೆ ಇಮಿಡಿಯೇಟ್ಲಿ ನಮ್ಗೆ ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ. ಅಂದ್ರೆ ಅವರು ಆಲ್ಮೋಸ್ಟ್ ಯಾವಾಗ್ಲೂ ಮಿನಿಮಮ್ ಸ್ಲೀಪಿ ಇರ್ತಾರೆ. ಸೊ ಎವ್ರಿ 2nd to 3rd ಅವರ್ಲಿ ಫೀಡ್ ತಗೋತಾ ಇರ್ಬೇಕು ಮಕ್ಕಳು. ಇನ್ ಕೇಸ್ ಏನಾದ್ರು ಅನಿಸ್ತು ಡಿಹೈಡ್ರೇಷನ್ ಫೀವರ್ ಹುಟ್ಟಿದ ಮಕ್ಕಳಲ್ಲಿ ಏನ್ ಅನಿಸ್ತಾ ಅಂದ್ರೆ ಫೀಡ್ಸ್ ತಗೊಳ್ಳಲ್ಲ. ಯೂಶಲಿ ಎವ್ರಿ ನಾರ್ಮಲ್ ಬೇಬಿ ಶುಡ್ ಟೇಕ್ ಫೀಡ್ಸ್ ಆರ್ ಮಿಲ್ಕ್ ಎವ್ರಿ 2nd to 3rd ಅವರ್ಲಿ. ಸೊ ನ್ಯೂ ಬಾರ್ನ್ ಬೇಬೀಸ್ ಇನ್ ಜನರಲ್ ಏನಾದ್ರು ಪ್ರೊಲಾಂಗ್ ಆಗಿ ಮಲ್ಕೊಂತಾ ಇದ್ರು, ಬಹಳ ಸುಸ್ತು ಅನಿಸ್ತಾ ಇತ್ತು, ನಾರ್ಮಲ್ ಅನಿಸ್ತಾ ಇರಲಿಲ್ಲ ನಿಮಗೆ ಅಂದ್ರೆ ಫೀಡ್ಸ್ ತಗೊಂಡಿಲ್ಲ ಅಂದ್ರೆ ಎವ್ರಿ 2nd ಅವರ್ಲಿ ನಾರ್ಮಲ್ ಬೇಬಿ ಎವ್ರಿ 2 ತಾಸಿಂದ 3 ತಾಸು ಫೀಡ್ಸ್ ತಗೋಬೇಕು. ಬಟ್ ಇನ್ ಜನರಲ್ ಆಗಿ ಬೇಬೀಸ್ ಡಿಹೈಡ್ರೇಷನ್ ತಗೊಳ್ಳೋದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಇನ್ನೊಂದು ಕ್ವಾಲಿಟಿ ಇಂಡಿಕೇಟರ್ ಏನಪ್ಪಾ ಚಿಕ್ಕ ಮಕ್ಕಳು ಅಂದ್ರೆ ಯೂರಿನ್. ಯೂಶಲಿ ನ್ಯೂ ಬಾರ್ನ್ ಬೇಬೀಸ್ ಡೈಲಿ 2 to 3 ಟೈಮ್ಸ್ ಯೂರಿನ್ ಮಾಡ್ತಾರೆ. ಆ ತರ ಏನಾದ್ರು ನಿಮಗೆ ಮಾಡಿಲ್ಲ ಅಂತ ಅನಿಸ್ತು ಅಂತಂದ್ರೆ ಇಮಿಡಿಯೇಟ್ಲಿ ನಿಮಗೆ ನಿಯರೆಸ್ಟ್ ಹಾಸ್ಪಿಟಲ್ ಕರ್ಕೊಂಡ್ ಬರಬೇಕು. ಒಂದೇನಂದ್ರೆ ರೆಫ್ಯೂಸಲ್ ಟು ಫೀಡ್ಸ್ ಅಂದ್ರೆ ಹಾಲೇ ಕೊಡ್ಲಿಲ್ಲ ಮಗು, ಯೂರಿನ್ ಬಹಳ ಡಿಲೇ ಮಾಡಿತು, 1 ಡೇ ಜಸ್ಟ್ ಒಂದ್ಸತಿ ಮಾಡಿತ್ತು, ಅದು ಮಾಡ್ಲೇ ಇಲ್ಲ ಅಂದ್ರೆ ಇಮಿಡಿಯೇಟ್ಲಿ ನಿಯರೆಸ್ಟ್ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರಬೇಕು. ಈ ಕೆಲವು ಮಕ್ಕಳು ಐಸ್ ಕ್ರೀಮ್ ತಿಂತಾರೆ ಸರ್ ಬೇಸಿಗೆಯಲ್ಲಿ ಅಂತವೆಲ್ಲ. ಎಸ್ ಎಕ್ಸಾಕ್ಟ್ಲಿ. ಸೊ ರೋಡ್ ಸೈಡ್ ಫುಡ್ಸ್ ಅಂತ ಬಹಳ ಬರುತ್ತೆ. ಸೊ ಆ ತರ ಫುಡ್ಸ್ ಅನ್ನ ಸ್ಟ್ರೀಟ್ ಫುಡ್ಸ್ ಆಗಿರ್ಬೋದು, ಜಂಕ್ ಫುಡ್ಸ್ ಆಗಿರ್ಬೋದು, ಇದನ್ನೆಲ್ಲ ಶುಗರಿ ಫುಡ್ಸ್ ಆಗಿರ್ಬೇಕು, ಶುಗರಿ ಜ್ಯೂಸಸ್ ಕೂಡ ಇದನ್ನೆಲ್ಲ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಬಿಕಾಸ್ ಪ್ರಾಪರ್ ಅನ್ಹೈಜಿನಿಕ್ ಕಂಡೀಷನ್ಸ್ ಅಲ್ಲಿ ಇರ್ತಾವೆ ಇದನ್ನೆಲ್ಲ. ಸೊ ಮನೆ ಈ ಸಮ್ಮರ್ಸ್ ಅಲ್ಲಿ ಎಸ್ಪೆಷಲಿ ಮನೆ ಊಟ ಪ್ರಿಫರ್ ಮಾಡೋದು ಒಳ್ಳೇದು. ಮನೆ ಪ್ರಿಫರ್ ಮಾಡಿರೋದು ಮಜ್ಜಿಗೆ ಆಗಿರ್ಬೋದು, ಎನಿ ಫ್ರೂಟ್ ಜ್ಯೂಸಸ್ ಆಗಿರ್ಬೋದು, ಇದನ್ನೆಲ್ಲ ಮನೇಲಿ ಪ್ರಿಫರ್ ಮಾಡೋದು ಒಳ್ಳೇದು. ಆಳಂದ ಪಟ್ಟಣದಲ್ಲಿ ಸೈನಿಕರ ಅಭಿವೃದ್ಧಿ ಸಂಘದ ವತಿಯಿಂದ ಉಚಿತ ಸೇನಾ ತರಬೇತಿ ಶಿಬಿರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಶ್ರೀ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಹಾಗೂ ಕೆಎಂಎಫ್ ಅಧ್ಯಕ್ಷ RK ಪಾಟೀಲ್, ತಾಲೂಕಾ ಸೈನಿಕ ಸಂಘದ ಅಧ್ಯಕ್ಷ ಸಿದ್ದಲಿಂಗ ಮಲ್ಲಶೆಟ್ಟಿ ಮತ್ತು ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಸಸಿಗೆ ನೀರು ಹಾಕುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕಾ ಸೈನಿಕ ಸಂಘದ ಅಧ್ಯಕ್ಷ ಸಿದ್ದಲಿಂಗ ಮಲ್ಲಶೆಟ್ಟಿ ಮಾತನಾಡಿದರು. ನಮ್ಮ ಆಳಂದ ಸೈನಿಕರ ಅಭಿವೃದ್ಧಿ ಸಂಘದ ವತಿಯಿಂದ ಉಚಿತ ಸೇನಾ ತರಬೇತಿ ಶಿಬಿರವನ್ನು ದಿನಾಂಕ 1/4/2024ರಿಂದ 30/4/2024ರವರೆಗೆ ಆಳಂದ ತಾಲೂಕಿನ ನಿರುದ್ಯೋಗ ಯುವಕ ಮತ್ತು ಯುವತಿಯರಿಗೆ ಉಚಿತ ಸೇನಾ ತರಬೇತಿಯನ್ನು ನಾವು ಹಮ್ಮಿಕೊಳ್ಳಲಿದ್ದೇವೆ. ಯಾಕಪ್ಪ ಅಂತಂದರೆ ಇವತ್ತಿನ ದಿವಸ ನಮ್ಮ ಕಲಬುರಗಿ ಆಳಂದ ತಾಲೂಕು ಪ್ರತಿಯೊಂದು ಒಂದು ಕಲ್ಯಾಣ ಕರ್ನಾಟಕ ಒಂದು ಭಾಗ ಏನಿದೆ, ಇದನ್ನು ಕರ್ನಾಟಕದಲ್ಲಿ ಹಿಂದುಳಿದ ಭಾಗ ಅಂತ ಸಾಕಷ್ಟು ಹಣೆಪಟ್ಟಿ ಕಟ್ಟಿಬಿಟ್ಟಿದ್ದಾರೆ. ಈ ಒಂದು ಹಣೆಪಟ್ಟಿಯನ್ನು ಹಿಂದುಳಿದ ಜಿಲ್ಲೆ, ಹಿಂದುಳಿದ ತಾಲೂಕು ಅಂತಕ್ಕಂಥ ಒಂದು ಪಟ್ಟಿಯಿಂದ ಅದನ್ನು ಕಿತ್ತೊಯ್ಯಬೇಕು ಅಂತ ಹೇಳಿಬಿಟ್ಟು ನಾವು ಮಾಜಿ ಸೈನಿಕರ ಒಂದು ಪಣ ತೊಟ್ಟು ನಿಂತಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ನಿರುದ್ಯೋಗಿ ಯುವಕ ಯುವತಿಯರನ್ನು ಒಂದು ಸೇನಾ ಮತ್ತು ಪೊಲೀಸ್, CRPF, ರೈಲ್ವೆ ಸಾಕಷ್ಟು ಒಂದು ವಿಭಾಗದಲ್ಲಿ ನೌಕರಿಯನ್ನು ಸೇರಲು ಅವರನ್ನು ಪ್ರೋತ್ಸಾಹಿಸುವ ಸಲುವಾಗಿ ನಾವು ಉಚಿತವಾಗಿ ಪ್ರತಿಯೊಬ್ಬ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಇವರನ್ನು ನಾವು ಕರೆತಂದು 1 ತಿಂಗಳ ಉಚಿತ ತರಬೇತಿ ಕೊಡ್ತಾ ಇದ್ದೀವಿ. ಈ ಒಂದು ತರಬೇತಿಗೋಸ್ಕರ ಆಳಂದ ತಾಲೂಕಿನ ಸಾಕಷ್ಟು ದಾನಿಗಳು ಈ ಒಂದು ಶಿಬಿರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಆ ಕೊಡುಗೆ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಭಗವಾನ್ ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಒಂದು ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ. ಮತ್ತು ಈ ಒಂದು ನಮ್ಮ ಒಂದು ತರಬೇತಿಯಲ್ಲಿ ಬೆಳಗ್ಗೆ ನಾವು ಮಾಜಿ ಸೈನಿಕರಿಂದ ಅವರಿಗೆ ದೈಹಿಕ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಇದಾದ ನಂತರ ಸುಮಾರು 5ರಿಂದ 6 ಗಂಟೆ ಹಗಲತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಬೋಧನೆ ಮಾಡಲು ಬಂದಿರತಕ್ಕಂಥ ಉಪನ್ಯಾಸಕರು ನಮ್ಮಲ್ಲಿ ಶ್ರೀ ಶರಣಬಸವಪ್ಪ ಮಹಾದೇವಪ್ಪ ಅಮರೇಸರ್, ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಉಪನ್ಯಾಸಕರು ಧಾರವಾಡ, ಮತ್ತು ಮಹಾದೇವಪ್ಪ ದೇವಸರ್ ಅವರು ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಉಪನ್ಯಾಸಕರು ವಿಜಯಪುರ, ಶ್ರೀ ಸಂತೋಷ್ ಜವಳಿಡಿ NSS ಅಕಾಡೆಮಿ ಸಂಸ್ಥಾಪಕರು ಕಲಬುರಗಿ, ಮತ್ತು ಸೋಮಲಿಂಗ್ ಸವಳೇಶ್ವರ್ ಸರ್
ಇವರು ಕೂಡ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಉಪನ್ಯಾಸಕರು ಧಾರವಾಡ. ಇಂತಹ ಒಂದು ನುರಿತ ಉಪನ್ಯಾಸಕರಿಂದ ನಾವು ಇಲ್ಲಿ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ತರಬೇತಿಯನ್ನು ಯಶಸ್ವಿಯಾಗಿ ನಡೆಸಿಕೊಡಲು ತಾಲೂಕಿನ ಪ್ರತಿಯೊಬ್ಬ ಯುವಕ ಯುವತಿಯರಲ್ಲೂ ನಾನು ವಿನಂತಿಸಿಕೊಳ್ಳುವುದೇನೆಂದರೆ ಈ ಒಂದು ಉಚಿತ ತರಬೇತಿ ಶಿಬಿರದ ಉಪಯೋಗ ಪ್ರತಿಯೊಬ್ಬ ತಾಲೂಕಿನ ಯುವಕ ಯುವತಿಯರು ಪಡೆದುಕೊಳ್ಳಬೇಕು ಅಂತ ಹೇಳಿ ಈ ಒಂದು ಮಾಧ್ಯಮದ ಈ ಸಂದರ್ಭದಲ್ಲಿ ಸಂಜಯ್ ಪಾಟೀಲ್, ಗಣಪತಿ ಪಾಟೀಲ್, ಮಹದೇವಪ್ಪ, ರಾಜು ಸಿಂಗೆ, ಶಂಕರಪ್ಪ ಮುನಳ್ಳಿ, ಹನುಮಂತ, ರವಿ ಕಾಂಬ್ಳೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪ್ರಭುಗೌಡ, ಒನ್ ಸ್ಪಾಟ್ ನ್ಯೂಸ್, ಆಳಂದ್. ರಾಜ್ಯದ ಜನ ಬರಗಾಲದಿಂದ ತತ್ತರಿಸಿದ್ರು ಸ್ಪಂದಿಸಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜನ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಇಂದು ಮೈಸೂರಿನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರ ಘೋಷಣೆ ಆದ ಬಳಿಕ ನಾವು ಸೆಪ್ಟೆಂಬರ್ 23ರಂದೇ ಕೇಂದ್ರಕ್ಕೆ ಮೊದಲ ಮನವಿ ಮಾಡಿದ್ದೇವೆ. ಅಕ್ಟೋಬರ್ನಲ್ಲಿ ಕೇಂದ್ರ ತಂಡ ರಾಜ್ಯ ಪ್ರವಾಸ ಮಾಡಿ ಬರ ಕುರಿತಂತೆ ವರದಿ ನೀಡಿತು. ಈ ತಿಂಗಳಲ್ಲಿಯೇ 3 ಮನವಿಗಳನ್ನು ಸಲ್ಲಿಸಿದ್ದೇವೆ. ನಂತರ ಡಿಸೆಂಬರ್ 19ರಂದು ನಾನು ಖುದ್ದು ಪ್ರಧಾನಮಂತ್ರಿಗಳನ್ನು ಮತ್ತು 20ರಂದು ಅಮಿತ್ ಶಾ ಅವರನ್ನು ಭೇಟಿಯಾಗಿ ರಾಜ್ಯದ ಬರ ಪರಿಸ್ಥಿತಿಯ ವಸ್ತುಸ್ಥಿತಿಯನ್ನು ತಿಳಿಸಿದ್ದೇನೆ. ಡಿಸೆಂಬರ್ 23ಕ್ಕೆ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಸುವುದಾಗಿ ಅಮಿತ್ ಶಾ ತಿಳಿಸಿದರು. ಮನವಿ ಸಲ್ಲಿಸಿ 5 ತಿಂಗಳು ಕಳೆದ್ರೂ ಅವತ್ತಿನಿಂದ ಇವತ್ತಿನವರೆಗೂ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರವನ್ನ ನೀಡದೇ ಇರುವವರಿಗೆ ಯಾವುದೇ ನೈತಿಕತೆ ಇದೆ? ದೇಶದ ಗೃಹ ಸಚಿವರಾದ ಅಮಿತ್ ಶಾ ಸತ್ಯವನ್ನು ನಾಚಿಸುವಂತೆ ಅಪ್ಪಟ ಸುಳ್ಳು ಹೇಳಿದ್ದಾರೆ. ಈ ಎಲ್ಲಾ ಅಂಶಗಳನ್ನು ಸೂಕ್ತ ದಾಖಲೆಗಳೊಂದಿಗೆ ರೂಪಿಸಲು ಸಿದ್ಧವಿದ್ದೇವೆ. ಕೇಂದ್ರದ ಈ ಧೋರಣೆಯನ್ನ ಪ್ರಶ್ನಿಸಿ ನ್ಯಾಯಾಲಯದ ಕದವನ್ನ ತಟ್ಟಲಾಗಿದೆ ಎಂದರು. ಅಕ್ಟೋಬರ್ನಲ್ಲಿ ಸೆಂಟ್ರಲ್ ಟೀಮ್ ಬಂದಿದೆ, ಅವರು ವರದಿ ಕೊಟ್ಟಿದ್ದಾರೆ ಅಕ್ಟೋಬರ್ 20ಕ್ಕೆ. ಅದು ಸುಳ್ಳಾದರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ. ಅವ್ರು ಕೊಡ್ತಾರ? ಅಮಿತ್ ಶಾ ಕೊಡ್ತಾರೇನ್ರಿ? ಕೇಳಿ ಅವ್ರಿಗೆ. ಲೆಟ್ ಹಿಮ್ ಡಿಸೈಡ್. ನಾವು ಅಕ್ಟೋಬರ್ ತಿಂಗಳಲ್ಲೇ 3 ಮೆಮೊರಾಂಡಮ್ಗಳು ಕೊಟ್ಟಿದ್ದೀವಿ. ಅದಾದಮೇಲೆ ಸೆಂಟ್ರಲ್ ಟೀಮ್ ಬಂದಿರೋದು. ಸೆಂಟ್ರಲ್ ಟೀಮ್ ಬಂದು ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟಿದ್ದಾರೆ. ನಾನು ಡಿಸೆಂಬರ್ ತಿಂಗಳಲ್ಲಿ ಕೇಳ್ರಿ, ಬರ್ಕೊಳ್ರಿ ಸರಿಯಾಗಿ, ಡಿಸೆಂಬರ್ 19ನೇ ತಾರೀಕು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀನಿ. 20ನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ. ಅವರಿಗೆ ಗಮನಕ್ಕೆ ತಂದಿದ್ದೀನಿ, ಈ ಥರ ವರದಿ ಬಂದಿದೆ, ಮೀಟಿಂಗ್ ಮಾಡಿ ನಮಗೆ ಪರಿಹಾರ ಕೊಡಿ ಅಂತ ಹೇಳಿದ್ದೀನಿ. ಡಿಸೆಂಬರ್ ತಿಂಗಳಾಗಿ ಎಷ್ಟು ದಿನ ಆಯಿತು? 4 ತಿಂಗಳಾಯ್ತು. ಮತ್ತೆ ಕೊಟ್ಟಿಲ್ಲ ಅಂತಂದ್ರೆ ಹೆಂಗೆ? ವಿಳಂಬ ಮಾಡಿದ್ರು ಅಂತ. ನಾವು ಎಲ್ಲನೂ ಕೂಡ 5 ತಿಂಗಳಿಂದನೇ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಸುಮಾರು 6 ತಿಂಗಳಾಯ್ತಾ ಬಂದಿದೆ. 6 ತಿಂಗಳಿಂದ ಪರಿಹಾರ ಕೊಟ್ಟಿಲ್ಲ ಅಂತಂದರೆ ಇವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ಸುಳ್ಳು ಹೇಳಬೇಕಾದ್ರೂ ಒಬ್ಬ ಈ ದೇಶದ ಹೋಮ್ ಮಿನಿಸ್ಟ್ರು ಸುಳ್ಳು ಹೇಳ್ತಾರೆ ಹಿಂಗೆ ಅಂತಂದರೆ ಬ್ಲ್ಯಾಟೆಂಟ್ ಲೈ. ಸತ್ಯ ತಲೆ ಮೇಲೆ ಹೊಡೆದ್ರು ಸುಳ್ಳು ಹೇಳೋದು, ತಲೆ ಮೇಲೆ ಹೊಡೆದಾಗಿ ಸುಳ್ಳು ಹೇಳೋದು. ನಾವು ಯಾಕೆ ಸುಳ್ಳು ಹೇಳಕ್ಕೆ ಹೋಗೋಣ? ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಡಿಸೆಂಬರ್ 20ನೇ ತಾರೀಕು ಇವರನ್ನ ನಾನು ಕೃಷ್ಣ ಬೈರೇಗೌಡ ಇಬ್ಬರನ್ನು ಭೇಟಿ ಮಾಡಿ ಇವರನ್ನು ಮನವಿ ಮಾಡೋದು. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಅವ್ರು ನಮ್ಗೆ ಹೇಳಿದ್ದು ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, 23ನೇ ತಾರೀಕು ತೀರ್ಮಾನ ಮಾಡ್ತೀನಿ ಅಂತ ನಮಗೆ ಉತ್ತರ ಕೊಟ್ಟಿದ್ದಾರೆ. ಐ ಆಮ್ ರೆಡಿ ಟು ಪ್ರೂವ್ ಇಟ್. ಕೋರ್ಟ್ಗೆ ಹಾಕಿದೀವಲ್ಲ, ಅಲ್ಲೇ ಕೋರ್ಟ್ಗೆ ಕೊಟ್ಟಿದ್ದೀವಲ್ಲ ಎಲ್ಲನೂ. ಯಾವ್ಯಾವ ಕಾಲದಲ್ಲಿ ಮೆಮೊರಾಂಡಮ್ ಕೊಟ್ಟು ಯಾವ ಕಾಲದಲ್ಲಿ ಅವರು ಬಂದಿದ್ದರು, ಎಷ್ಟು ದಿನದಿಂದ ಆಯಿತು, ಬರಗಾಲ ಎಷ್ಟು ತಾಲೂಕುಗಳು ಡಿಕ್ಲೇರ್ ಮಾಡಿದ್ದೀವಿ, ಎಲ್ಲನೂ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ ನಾವು. ಇಲ್ಲ ಸುಪ್ರೀಂ ಕೋರ್ಟ್ಗೆ ಇವೆಲ್ಲ ಇಲ್ಲಿಯವರು ಹೋಗೋಕ್ಕಾಗತ್ತಾ? ಹೇಳಿ ನೀವೇ. ಅದರಿಂದ ಅಮಿತ್ ಶಾ ಅವರು ಸುಳ್ಳು ಇಷ್ಟೊಂದು ಹೇಳ್ಬಾರ್ದು. ಕೊಡಲೇಬೇಕ್ರಿ ಅದು. NDRF ದುಡ್ಡು ಇದೆಯಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ 15 ಫೈನಾನ್ಸ್ ಕಮಿಷನ್ನು ಶಿಫಾರಸು ಮಾಡಿರೋ ದುಡ್ಡು. ಅದು NDRF ಅಂತಂದ್ರೆ ಏನು ಗೊತ್ತಾ ನಿಮಗೆ? ಏನು ಹೇಳಿ?
ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಪ್ರತಿ 5 ವರ್ಷಕ್ಕೆ ಎಷ್ಟು NDRF ದುಡ್ಡಿರಬೇಕು ಅಂತ ಹೇಳ್ತಾರೆ. ಮತ್ತು ಯಾವ ಪ್ರವಾಹ ಬಂದಾಗ, ಬರಗಾಲ ಬಂದಾಗ ಅಥವಾ ಇನ್ಯಾವುದೇ ಅನಾಹುತಗಳಾದಾಗ ಕೊಡಬೇಕು ಆದ್ದರಿಂದ ದುಡ್ಡು ಅಂತ 15th ಫೈನಾನ್ಸ್ ಕಮಿಷನ್ ಹಣಕಾಸಿನ ಇದು ಆಯೋಗ ಶಿಫಾರಸು ಮಾಡ್ತಾರೆ. ಮತ್ತು ಅದು ಅವ್ರ ದುಡ್ಡೇನಲ್ಲ, ನಮ್ಮ ದುಡ್ಡೇ ಅದು. ಗೊತ್ತಾಯ್ತಾ? NDRF ದುಡ್ಡು ಅಂದರೆ ರಾಜ್ಯಗಳ ದುಡ್ಡು, ನಮ್ಮ ರಾಜ್ಯದ ದುಡ್ಡು ಇದೆ ಅದರಲ್ಲಿ. ಇಷ್ಟೊಂದು ಬರಗಾಲ ಬಂದಿದ್ರು ಏನಕ್ಕೆ ಈ ಥರ ಮಾಡ್ತಾರೆ? ಅವ್ರಿಗೆ ಓಟ್ ಹಾಕ್ಬಾರ್ದು, ಜನ ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಸೋಲಿನ ಭೀತಿಯಿಂದ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿಯ ಮಾತನಾಡುತ್ತಿದ್ದಾರೆ. ಅಮಿತ್ ಶಾ ಸತ್ಯ ಹೇಳಿದ್ರೆ ರಾಜಕೀಯ ನಿವೃತ್ತಿ ಪಡೆಯೋದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರಿಗೆ ಸೋಲಿನ ಭೀತಿ ಎದುರಾಗಿದೆ, ಹೀಗಾಗಿ ಈ ರೀತಿ ಮಾತನಾಡುತ್ತಿದ್ದಾರೆ. ಬರ ಪರಿಹಾರ ವಿಚಾರದಲ್ಲಿ ವಿನಾಕಾರಣ ಕಾಂಗ್ರೆಸ್ ಆರೋಪ ಮಾಡುತ್ತಿದೆ. ಕಾಂಗ್ರೆಸ್ ಪಕ್ಷ ಸದಾಕಾಲ ಸುಳ್ಳು ಹೇಳುತ್ತಾ ಬಂದಿದೆ ಎಂದರು. NDRF ನಲ್ಲಿ 75% ದುಡ್ಡು ಕೊಟ್ಟಿದ್ದೇವೆ, ಇವರು ಹೇಗೆ ಖರ್ಚು ಮಾಡ್ತಾರೋ ಹಾಗೆ ದುಡ್ಡು ಕೊಡ್ತಾ ಹೋಗ್ತೀವಿ. ಹಿಂದೆ ಯಡಿಯೂರಪ್ಪ ಸರ್ಕಾರವಿದ್ದಾಗಲೂ ಮನೆ ಬಿದ್ದವರಿಗೆ 5 ಲಕ್ಷ ರೂಪಾಯಿ, ಎಕರೆಗೆ 5,000 ರೂಪಾಯಿ ನೀಡಿದ್ದೆವು. ಆದ್ರೆ ಕಾಂಗ್ರೆಸ್ ಸರ್ಕಾರ ಯಾಕೆ ಬರ ಪರಿಹಾರ ವಿಚಾರದಲ್ಲಿ ಸುಳ್ಳು ಹೇಳುತ್ತಿದೆ? ನೀತಿ ಸಂಹಿತೆ ಮುಗಿದ ನಂತರ ಎಲ್ಲ ವಿಚಾರದ ಕುರಿತು ಸ್ಪಷ್ಟನೆ ನೀಡುತ್ತೇವೆ ಎಂದರು. ಸುಮಲತಾ ಅವರು BJP ಇವತ್ತು ಪಕ್ಷವನ್ನು ಸೇರಿದ್ದಾರೆ. ಭಾಳ ಸಂತೋಷ ಸಂಗತಿ, ನಾನು ಅವರಿಗೆ ಅಭಿನಂದನೆ ಹೇಳ್ತೀನಿ. ಆದರೆ ನಮ್ಮೆಲ್ಲರ ಪ್ರಕಾರ ನಾನು ಹಿಂದೆನೂ ನಿಮ್ಗೆ ಅನೇಕ ಬಾರಿ ಹೇಳಿದ್ದೆ, ಇದು ಅತ್ಯಂತ ಸುಖಾಂತವಾಗಿ ಈ ಸಮಸ್ಯೆ ಪರಿಹಾರ ಆಗ್ತದೆ, ಯಾವುದೇ ರೀತಿಯಾದಂಥ ಇದರಲ್ಲಿ ಗೊಂದಲ ಉಂಟಾಗೋದಿಲ್ಲ ಅಂತ. ನೀವು ಭಾಳಷ್ಟು ಪ್ರಶ್ನೆ ಕೇಳ್ತಾ ಇದ್ದೀರಿ ನನಗೆ. ಯಾಕಂದರೆ ಸುಮಲತಾ ಅವರು ಆರಿಸಿ ಬಂದಾಗಿನಿಂದ ನಾನು ಒಬ್ಬ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿಯಾಗಿ ಅನೇಕ ಬಾರಿ ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡ್ತಾಯಿದ್ದೆ. ನಮಗೆ ಪೂರ್ತಿ ಮೆಜಾರಿಟಿ ಇದ್ದರೂ ನಮ್ಮ ಆಸೆ ಇರ್ತಿತ್ತು, ಪ್ರಧಾನಮಂತ್ರಿಗಳ ಅಪೇಕ್ಷೆ ಇರ್ತಿತ್ತು, ಅತಿ ಹೆಚ್ಚು ಮತಗಳಿಂದ ನಮ್ಮ ಬಿಲ್ಗಳು ಪಾಸ್ ಆಗಬೇಕು. ಯಾವಾಗ ವೋಟಿಂಗ್ ಆಗ್ತದೆ ಆವಾಗ, ಯಾವಾಗ ವೋಟಿಂಗ್ ಆಗೋದಿಲ್ಲ ಆವಾಗಂತೂ ಪ್ರಶ್ನೆ ಏನಿಲ್ಲ. ಅನೇಕ ವೋಟಿಂಗಿಗೆ ಬಂದಾಗ ನಾನು ಸಹೋದರಿ ಅವರಿಗೆ ಹೇಳ್ತಾ ಇದ್ದೆ, ನಾನು ಸಹೋದರಿ ಸುಮಲತಾ ಅವರಿಗೆ ದಯವಿಟ್ಟು ನಮ್ಮ ರೂಲಿಂಗ್ ಪಾರ್ಟಿ ಪರವಾಗಿ ಓಟ್ ಹಾಕ್ರಿ ಅಂತ ಆವಾಗ ಹೇಳ್ತಾ ಇದ್ರು ಅವರು. ನಾನು ಯಾವಾಗಲೂ ಮೋದಿಯವ್ರ ಪರವಾಗಿ ಓಟ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದರು. ಸೊ ಹಾಗಾಗಿ ಅವರು ಸಹಜವಾಗಿ ನಮ್ಮ ಪಾರ್ಟಿಗೆ ಬಂದಿದ್ದಾರೆ. ಒಬ್ಬ ಭಾಳ ಒಳ್ಳೆಯ ಪಾರ್ಲಿಮೆಂಟೇರಿಯನ್ ಆಗಿ ಅವರು ಕೆಲಸ ಮಾಡಿದ್ದಾರೆ. ಅವ್ರನ್ನ ನಾನು ಸ್ವಾಗತ ಮಾಡ್ತೀನಿ. ಅಲ್ಲ, ಈಗ ಅದು ಉಳಿದದ್ದೇನು ಮಾತುಕತೆ ಆಗಿದೆ, ಸಂಬಂಧಿಸಿದವ್ರ ಜೊತೆಗೆ ಮಾತುಕತೆ ಆಗಿದೆ ಮತ್ತು ಅವ್ರು ಕಮಿಟೆಡ್ ಆಗಿ ಪಾರ್ಟಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಶ್ವರಪ್ಪನವರು ನಮ್ಮ ಪಾರ್ಟಿಯೊಳಗಿದ್ದಾರೆ. ಅವರು ಡೆಲ್ಲಿಯೊಳಗೆ ನಮ್ಮ ರಾಷ್ಟ್ರೀಯ ನಾಯಕರನ್ನು ಭೇಟಿಯಾಗಲಿಕ್ಕೆ ಹೋದ್ರೆ ಅದೊಂದೇನು ವಿಶೇಷತೆ ಅಲ್ಲ, ಎಲ್ಲವೂ ಅಲ್ಲಿಯೂ ಕೂಡ ಸುಖಾಂತವಾಗಿ ಆಗುತ್ತೆ. ಸುಖಾಂತವಾಗಿ ಮುಗೀತದೆ. ಕಾಂಗ್ರೆಸ್ ಪಾರ್ಟಿ ಸದಾಕಾಲಕ್ಕೂ ಸುಳ್ಳು ಹೇಳ್ಕೊತಾನೆ ಬಂದಿದೆ. ವಾಟ್ ಎವರ್ ಇಟ್ ಈಸ್, ನಾ ಕೇಳುವ ಪ್ರಶ್ನೆ ಏನು ಅಂತಂದ್ರೆ, ಈಗಾಗಲೇ ನಾನು ಹಿಂದೂ ಹೇಳಿದ್ದೇನೆ, SDRFದಲ್ಲಿ 75% ದುಡ್ಡು ಕೊಡ್ತೀವಿ ನಾವು. ಪ್ರತಿ ತಿಂಗಳು ಅದನ್ನು ಇವ್ರು ಹೆಂಗೆ ಖರ್ಚು ಮಾಡ್ತಾರೆ ಹಂಗೆ ದುಡ್ಡು ಕೊಡ್ಕೊತ ಹೋಗ್ತೇವೆ. ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ ಮನೆ ಬಿದ್ದರೆ 5 ಲಕ್ಷ, ಎಕರೆಗೆ 5,000 ಹೀಗೆಲ್ಲ ಅಂದರೆ ಬೇರೆ ಬೇರೆ ರೀತಿ. ಇದಕ್ಕಿಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಕ್ಸಾಕ್ಟ್ ಫಿಗರ್ ನಂಗೆ ನೆನಪಿಲ್ಲ, ಮನೆಗೆ ಮಾತ್ರ 5 ಲಕ್ಷ ಕೊಟ್ಟಿದ್ರು. ಬೇರೆ ಬೇರೆ ರೀತಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಕೊಟ್ಟಾರೆ. 3 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅದು ಕರ್ನಾಟಕ ಸರ್ಕಾರದ. ನೀವ್ಯಾಕೆ ದುಡ್ಡು ಕೊಡ್ತಾ ಇಲ್ಲ? ಮೊದಲು ಇದನ್ನು ಹೇಳ್ರಿ. ಈಗ ನಾರ್ಮ್ಸು ಆಲ್ಮೋಸ್ಟ್ ಚೇಂಜ್ ಆಗಿಬಿಟ್ಟವೆ. ಯಾಕಂದರೆ ಅಡ್ವಾನ್ಸಾಗಿ ಕೊಟ್ಬಿಡ್ತೀವಿ ನಾವು. ಡಿಸಾಸ್ಟರ್ ರಿಲೀಫ್ ಫಂಡ್ ಏನಿರ್ತದೆ ನಾವು ಅಡ್ವಾನ್ಸಾಗಿ ಕೊಟ್ಟಿರ್ತೀವಿ. ಉಳಿದಿರೋದೆಲ್ಲಿ ಸ್ವಲ್ಪ ಉಳಿದಿದ್ರೆ ಅದು ಅವ್ರು ಜಾಸ್ತಿ ಇಷ್ಟು ಅಮಿತ್ ಶಾ ಅವ್ರು ಹೇಳಿದ್ದು ಅದು ಸತ್ಯನೇ ಇದೆ. ಅದರ ಹೊರತುಪಡಿಸಿ ಸಹಿತ ಅದನ್ನೆಲ್ಲ ಬಿಟ್ಟು ನೀವ್ಯಾಕೆ 2,000 ಹಿಂಗೆ ಮಾತನಾಡ್ತಾ ಇದ್ದೀರಿ? ನಿಮ್ಮ ಕಡೆ ಅಷ್ಟು ತಾಕತ್ತಲ್ಲೇ ನಿಮ್ಗೆ? ಸತ್ಯ ಹೇಳಿದ್ರೆ ನಾನು ರಾಜಕೀಯ ನಿವೃತ್ತಿ ಪಡೆದುಕೊಳ್ತೀನಿ ಅಂತ ಹೇಳ್ತಾರೆ ಅವರು. ಈಗ ಅದು ಈ ಕೋಡ್ ಆಫ್ ಕಂಡಕ್ಟ್ ಮುಗಿದ್ಮೇಲೆ ಅವ್ರ ಸೆಕ್ರೆಟರಿನ ಎಲ್ಲರನ್ನು ಕರೆಸಿ ಒಂದು ಸರ್ತಿ ಎಲ್ಲರನ್ನು ಕೂಡಿಸಿ ಏನೇನಾಗಿತ್ತು ಅಂತ ತೋರಿಸ್ತೀವಿ ಅವ್ರು. ಸರ್, ವರ್ಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ, ನನಗೆ ಈ ಸರಿ ಲೀಡ್ ಕೊಡದಿದ್ರೆ ನನ್ನ ಭವಿಷ್ಯ ಇದೆ ಕೊಡಬೇಕು ಅಂತ. ಅವ್ರಿಗೆ ಅವರ ಭವಿಷ್ಯದ ಬಗ್ಗೆ ಆತಂಕ ಉಂಟಾಗ್ಯದ. ಯಾಕಂದ್ರೆ ಅವರು ಅನಗತ್ಯವಾಗಿ ಏನು ಮೋದಿಯವ್ರನ್ನ ಬೈತಾರಲ್ಲ, ಅದರಿಂದನೇ ಅವರು 2014 ಸೋತರು.
2018 ಅವರು ಸೋತದ್ದು ಒಬ್ಬ ರಾಷ್ಟ್ರ ನಾಯಕ ಜನ ಸ್ವೀಕಾರ ಮಾಡಿದ್ದಾರೆ. ಈ ಕಾಂಗ್ರೆಸ್ಸಿನ ಗ್ಯಾಂಗು ಅವ್ರು ಒಪ್ಪೋದಿಲ್ಲ ಅಂತಂದರೆ ಜನ ಸ್ವೀಕಾರ ಮಾಡಿಲ್ಲ ಅಂತಲ್ಲ, ಬಂದಂತೆ ಏಕವಚನದಾಗ ಏನು ಮಾತಾಡಿದ್ರು. ಅದರ ಪರಿಣಾಮ ಈಗೂ ಅವರು ಅತ್ಯಂತ ಕ್ಷುಲ್ಲಕವಾಗಿ ಸುಳ್ಳು ಎಲ್ಲ ಹೇಳ್ತಾ ಇದ್ದಾರೆ. ಜನ ಅವರನ್ನು ತಿರಸ್ಕಾರ ಮಾಡ್ತಾರೆ. ಸರ್, ಲಿಂಗಾಲ ಶಾಸ್ತ್ರಿಗಳು ಸ್ಪರ್ಧೆ ಮಾಡ್ತೀನಿ ಪಕ್ಷೇತರವಾಗಿ ಅಂತ ಹೇಳಿದ್ದಾರೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979644 ಮತ್ತು 08472240066 24066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು.
ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಕ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873.